ಕಮೆಂಟ್ಸ್ ರಿಪ್ಲೈ ಕೊಡ್ಬೇಕಾರೆ ಡಾಕ್ಟರ್ ಬ್ರೋ ಹೇಳಿರೋ ಮಾತು ಗೈಸ್. ಏನಂತ? ಇಷ್ಟು ಕೆಲಸ ಮಾಡಿದೀನಿ ನೋಡಿ, ಎಲ್ರು ಕಮೆಂಟ್ ಆಗ್ತಿರ್ತೀರಲ್ವಾ, ಮಾಡಕ್ ಬೇರೆ ಕೆಲಸ ಇಲ್ವಾ, ಮಾಡಕ್ ಬೇರೆ ಕೆಲಸ ಇಲ್ವಾ ಅಂತ. ನೋಡಿ ಇಷ್ಟು ಕೆಲಸ ಮಾಡ್ಕೊಂಡು ವ್ಲಾಗ್ ಮಾಡ್ತಾ ಇದೀನಿ, ಕೆಲಸ ಇದೆ ಅಂತ ಈಗಾದ್ರೂ ಗೊತ್ತಾಯ್ತಾ? ನೋಡಿ ತೋರ್ಸೋ ನೋಡಿ ಗೈಸ್. ಅಪ್ಪ ಪುಣ್ಯಾತ್ಮ, ನಿನ್ಗೆ ಬೆಳಗ್ಗೆ ತಾನೇ ಅವನಿಗೆ ಅಲ್ವಂತೆ ನಾನು ನಂಬಕ್ ಹೋಗ್ಬಿಡಿ ಗೈಸ್. ಹೆಂಗ್ ಆಗೋನೆ ಅಂತಂದ್ರೆ ನಿಜ ಹೇಳ್ತೀನಿ. ಇವಾಗ ನಾನು ವಿಷ್ಣು ತೋರಿಸ್ತೀನಿ, ಅವ್ರು ಯಾಕೆ ಪುಸ್ತಕ ಕೊಡ್ಲಿ, ನೀನು ಒಂದ್ ಅಂಗಡಿ ಇಟ್ಬಿಡು. ನನ್ನ ಅಂಗಡಿಗೆ ಬರೀ ವ್ಯಾಪಾರ ಡೈಲಿ ನಿಂದೆ ವ್ಯಾಪಾರ ಆಗ್ಬಿಡುತ್ತೆ ನನಗೆ. ನಾನ್ ಕಾಸು ಕೊಡ ಇರ್ಲಿ, ಇವಾಗ ತೊಳೆದು ನಿನ್ಗೇನ್ ಪ್ರಾಬ್ಲಮ್? ಯಾಕೆ ನನ್ನ ಜೊತೆ ಮಾತಾಡೋದ್ ಬೇಡ, ನಂಗೆ ಟೈಮ್ ಸ್ಪೆಂಡ್ ಮಾಡಲ್ವಾ? ಅಪ್ಪ ನೀನಾಗಿ ಮಾತು ಹೇಳ್ತಾರೋದು. ತಿನ್ಯಾರು ಮನೆ ಬರದಲ್ಲಿ ಎಷ್ಟು ದಿವಸ ಯೂಟ್ಯೂಬ್ ಅಲ್ಲಿ ತಿನ್ಬೇಕು ಅಂತಿದ್ಯೋ ಅಷ್ಟು ದಿವಸದವರೆಗೂ ತಿಂತೀನಿ. ಯೂಟ್ಯೂಬ್ ಅಲ್ಲಿ ದುಡ್ಕೊಂಡ್ ತಿನ್ಲಿ ಅಂತಾನೆ ಯೂಟ್ಯೂಬ್ ಮಾಡಿರೋದು. ಅಪ್ಪ ತಾಯಿಗೆ ತಕ್ಕ ಮಗ, ತಾಯಿಗೆ ತಕ್ಕ ಮಗ, ಇವ್ರ ಹೆಸರು. ನಿನಗೂ ಮಗನೇ ಅವನು, ನಿನ್ ಬುದ್ಧಿನೇ ಬಂದಿರೋದು. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅಂಬಿಕಾ ಯೂಟ್ಯೂಬ್ ಚಾನೆಲ್. ಹಾಯ್ ಎಲ್ಲರಿಗೂ ನಮಸ್ತೆ. ಲೋಕವೇ ಹೇಳಿದ ಮಾತಿದು, ವೇದದ ಸಾರವೇ ಕೇಳಿದು, ನಾಡಿನ ಚಿಂತೆಯಲ್ಲಿ ಬಾಳಬಾರದು, ಬಾಡಿನ ಮೂಲವೆಲ್ಲಿ ಕೆಳಬಾರದು. ಇವತ್ತು ರ್ಯಾಂಡಮ್ ಬ್ಲಾಗ್ ನ ಸ್ಟಾರ್ಟ್ ಮಾಡಿದ್ದೀವಿ, ನೋಡೋಣ ಹೆಂಗಿರುತ್ತೆ ಇವತ್ತಿನ ಬ್ಲಾಗ್ ಅಂತ ಹೇಳ್ಬಿಟ್ಟು. ಅದಕ್ಕೂ ಮುಂಚೆ ಬ್ಲಾಗ್ ಅಲ್ಲಿ ನಾವು ಫಸ್ಟ್ ನಾನು ಓದ್ ಬ್ಲಾಗ್ ಅಲ್ಲಿ ಅಂಬಿದು ಲೈಫ್ ಸ್ಟೈಲ್ ಬ್ಲಾಗ್ ಅಲ್ಲಿ ಹೇಳಿದಾಗ ಒಂದೆರಡು ಕಮೆಂಟ್ ಬಂದಿತ್ತು. ಸೊ ನಾನು ಕಮೆಂಟ್ ಕೇಳಿದೆ, ನಾನು ಇದನ್ನ ಸಪರೇಟ್ ಆಗಿ ಬ್ಲಾಗ್ ಅಲ್ಲೇ ರಿಪ್ಲೈ ಕೊಡ್ತೀನಿ ಅಂತ ಹೇಳಿ. ಸೊ ಈ ಕ್ವಶನ್ ತುಂಬಾ ಜನಕ್ಕೆ ಅಂತಂದ್ರೆ ಬ್ಯಾಡ್ ಕಮೆಂಟ್ ಅಂತಲ್ಲ, ಈ ರೀತಿ ಒಂದು ಕೇಳೋ ಕ್ವಶನ್ಸ್ ತುಂಬಾ ಇರ್ತಿತ್ತು. ಸೊ ಅವ್ರ ಮೂಲಕನೇ ನಿಮ್ಗೂ ಕೂಡ ಆನ್ಸರ್ ಕೊಡೋಣ ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ಭೂಮಿ ಮನೆಯಿಂದ ಬಂದು ಜಸ್ಟ್ ಇವಾಗ ನಾವು ಬಂದು ಬ್ಲಾಗ್ ಸ್ಟಾರ್ಟ್ ಮಾಡಿದೀವಿ. ಟೈಮ್ ಏನಿಲ್ಲ ಅಂತಂದ್ರು ಒಂದು 6 ಗಂಟೆ ಅಂತ ಬ್ಲಾಗ್ ಸ್ಟಾರ್ಟ್ ಮಾಡಿದೀವಿ. ಅಲ್ಲಿಂದ ಬರ್ತಾ ಸೇವ್ ಪುರಿ ತಿನ್ಕೊಂಡ್ ಬಂದ್ವಿ. ಇವಾಗ ಪಾರ್ಸಲ್ ಪಾನಿಪುರಿ ಮತ್ತೆ ಇಲ್ಲ, ನನ್ಗೆ ತಿನ್ನೋರ್ಗು ನನ್ಗೆ ಸಮಾಧಾನ ಇಲ್ಲ. ಅದ್ ನೋಡ್ತಾ ಇದ್ರೆ ನಾನು ತಿನ್ಬೇಕು ಅನ್ಸುತ್ತೆ. ಅಂಬಿ ನೀನ್ ತಿನ್ಕೊಂಡ್ ಕುತ್ಕೊಂಡ್ರೆ 1 hour ತಿಂತೀನಿ ನಾನು. ಅದಕ್ಕೆ ತಿನ್ಕೊಂಡ್ ಕುತ್ಕೊಂಡ್ರೆ ಬ್ಲಾಗ್ ಮಾಡ್ದಂಗೆ ಬಾ ಫಸ್ಟ್ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ವಿ. ಹಾಯ್ ಮಾಡು ನೀನು. ಎಲ್ಲ ನಾವು ಹಾಯ್ ಮಾಡ್ತೀನಿ. ಹಾಯ್ ಮಾಡು. ನಿಜವಾದ ಇನ್ನೋಸೆಂಟ್ ಅಂದ್ರೆ ಇವನು. ಅಂಬಿನ ಎಲ್ರು ಕಮೆಂಟ್ ಅಲ್ಲಿ ಇನ್ನೋಸೆಂಟ್ ಅಂತ ಇರ್ತೀವಿ ಅಲ್ವಂತೆ. ನಾನು ನಂಬಕ್ ಹೋಗ್ಬಿಡಿ ಗೈಸ್, ಹೆಂಗ್ ಆಗೋನೆ ಅಂತಂದ್ರೆ ನಿಜ ಹೇಳ್ತೀನಿ. ಇವಾಗ ನಾನು ವಿಷ್ಣು ತೋರಿಸ್ತೀನಿ. ನಮ್ಮನೇಲಿ ಅದೇ ಟೈಲ್ಸ್ ಇದೆ, ಓಕೆನಾ? ಎಷ್ಟಾದ್ರೂ ದೇಕಾಡ್ಲಿ, ಎಷ್ಟಾದ್ರೂ ಉಳ್ಳಾಡ್ಲಿ ಏನಾಗಲ್ಲ. ಭೂಮಿ ಮನೆ ಹತ್ರ ಆಚೆಗಡೆ ಸಿಮೆಂಟ್, ಅವ್ರದೊಳಗ್ ಮಾತ್ರ ಟೈಲ್ಸ್, ಆಚೆಗಡೆ ಸಿಮೆಂಟ್. ಹಿಡ್ಕೊಂಡ್ ನಮ್ಗೆ ಸಾಕಾಗ್ಬಿಟ್ಟಿರಲ್ಲ. ಅಷ್ಟು ಗಬ್ಬ ಆಗೋನೆ ಅಂದ್ರೆ ವಿಷ್ಣು, ಅಷ್ಟು ಗಬ್ಬ ಕಾಣ್ತಾವ ಮಾತ್ರ. ಇವತ್ತು ನೀವು ನೋಡ್ಬೇಕು, ಝೂಮ್ ಅಲ್ಲಿ ತೋರಿಸ್ತೀನಿ. ನಿಜ ಬೈಕೋಬೇಡಿ, ಏನ್ ಹಿಂಗ್ ಇಟ್ಟಿದಾರ ಮಕ್ಳೇನ ಅಂತ. ಆಕ್ಚುಲಿ ಇಲ್ಲಿಂದ ಹೋಗ್ಬೇಕಾರೆ ಅವ್ನ್ ಹಿಂಗಿದ್ದ ಅಂದ್ರೆ ಆ ರೇಂಜ್ ಅಲ್ಲಿ ಇದ್ದ. ಬರೋ ಅಷ್ಟೊತ್ತಿಲ್ಲಿ ಈ ರೇಂಜ್ ಆಗ್ಬಿಟ್ಟಿದಾನೆ. ಯಾಕಂದ್ರೆ ಮಕ್ಳು ಏನ್ ಮಾಡಕ್ ಆಗಲ್ಲ, ಅಲ್ಲಿ ಹಿಡಿಯಕ್ಕೂ ಆಗಲ್ಲ. ಯಾಕಂದ್ರೆ ಇಲ್ಲಿ ನಾವು ಮನೇಲೆ ಕೂಡಾಕಿ ನಾವು ಎಲ್ಲರಿಗೂ ಒಂದು ಇದಿರ್ಬೇಕಾಯ್ತು. ಹೊಸಲ ಎಲ್ಲ ನನ್ ಬಗ್ಗೆ ಇಲ್ಲ ಹೊಗಳಿಕೆ ಮಾತಾಡಿದ್ರೆ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಯಾಕಂದ್ರೆ ನಿಮ್ ಕಣ್ಣಿನ ಇನ್ನೋಸೆಂಟ್ ತರ ಕಾಣ್ಬೋದು, ಬಟ್ ಜೋರ್ ಮಾತಾಡ್, ವಾಯ್ಸ್ ಕೇಳಿಸಲ್ಲ. ನನ್ಗೆ ವಾಯ್ಸ್ ಬರಲ್ಲ ಗೈಸ್, ಇವ್ಳ ತರ ಜೋರಾಗಿ. ನಂದು ನಾನು ಟ್ರೈ ಮಾಡಿ ಮಾತಾಡ್ತೀನಿ. ಎಲ್ಲರೂ ನನ್ನ ಜಾಸ್ತಿ ಇನ್ನೋಸೆಂಟ್ ಅಂತ ಅಂತಿದ್ರಲ್ಲ, ನಮ್ಮ ಇನ್ನೋಸೆಂಟ್ ತರಾನೇ, ಬಟ್ ಆದ್ರೆ ಇನ್ನೋಸೆಂಟ್ ಅಲ್ಲ, ಅಷ್ಟೇನೇನಿಲ್ಲ. ಬಟ್ ನಾನ್ ಮಾತಾಡಕ್ ನಿಂತಂದ್ರೆ ಆಪೋಸಿಟ್ ಇರೋರ್ಗೆ ಒಂಥರ ಮುಜುಗರ ಆಗ್ಬೇಕು, ಅಷ್ಟು ಜಾಸ್ತಿ ಮಾತಾಡ್ತೀನಿ ನಾನು. ಯಾಕಂದ್ರೆ ಇವ್ರು ಗೊತ್ತು ನಾನು ಡೈಲಿ ಮಾತಾಡ್ತೀನಿ. ಅದಕ್ಕೆ ನೀವ್ ಅಂತಿರಲ್ಲ ಗೈಸ್, ಅಂಬಿ ಮಾತಾಡೋದ್ ಬಿಡಿ ಅಂತ ಅವ್ನ್ ಮರ್ತೋಗ್ಬಿಡ್ತಾನೆ. ನಾನು ಫೇಸ್ ಮಾಡ್ತಾರೆ. ನಾನೇನ್ ಗೊತ್ತಾ, ಇವಳೇನೋ ನಾನೇ ಮಾತಾಡ್ತಿದ್ದೆ ಅನ್ಕೋ, ಸಡನ್ ಆಗಿ ಮಾತಾಡಿದ ತಕ್ಷಣ ಏನ್ ಮಾಡ್ಬಿಟ್ಟು ಮರ್ತೋಗ್ಬಿಡ್ತೀನಿ. ಇದು ನನ್ನ ಸಮಸ್ಯೆ ಆಗಿರೋದು. ಯಾಕಂದ್ರೆ ನಾನು ಇಷ್ಟು ಪ್ಯಾರ ಹೇಳ್ಬಿಡ್ಬೇಕು ಫುಲ್ಲು, ಆಮೇಲೆ ಮಾತಾಡ್ಲಿ ಅನ್ನೋ ಪ್ಲಾನ್ ಇರ್ತಾ ಇದೆ. ಬಟ್ ಇವಳು ಅಡ್ಡ ಮಾತಾಡಿದಾಗ ನಾನು ಅದೆಲ್ಲ ಮರ್ತೋಗಿರ್ತೀನಿ. ಹಂಗೆ ಏನಿಲ್ಲ, ನಾನು ಒಂದೊಂದ್ ಟೈಮ್ ಡೌನ್ ಆದ್ರೆ ಇವಳು ಮಾತಾಡಿ ಇರ್ತಾ ಇರ್ತಾರೆ. ಹಂಗೆ ಆಯ್ತು, ಏನ್ ಮಾತಾಡ್ಬಾರ್ದಂಗ್ ಮಾಡಕ್ ಆತರ ಇಲ್ಲ. ಇವಳು ಮಾತಾಡುತ್ತೇನೆ ಬ್ಲಾಗ್ ಅಲ್ಲಿ ಒಂದ್ ಸ್ವಲ್ಪ ಹೈಲೈಟ್. ನೀವ್ ಹೇಳ್ರಿ ಗೈಸ್, ನಾನು ಸುಳ್ಳು ಹೇಳಿದ್ರು ಹೋಗ್ಲಿ ಬಿಡಿ, ಅದನ್ನೇ ಲ್ಯಾಗ್ ಮಾಡ್ಕೊಂಡು ಹೋಗೋದ್ ಬೇಡ. ಇವಾಗ ಒಂದೆರಡು ಕಮೆಂಟ್ಸ್ ರಿಪ್ಲೈ ಕೊಡ್ಬೇಕು. ಅದಕ್ಕೂ ಮುಂಚೆ ನನ್ ಕಣ್ಣೆಲ್ಲ ಅಲ್ಲೇ ಐತೆ. ಇವಳಿಗೆ ಕಮೆಂಟ್ ರಿಪ್ಲೈ ಕೊಡೋದಲ್ಲ ಇವಳು ಇಂಪಾರ್ಟೆಂಟ್. ಅಲ್ಲಿ ಕಣ್ಣು ಕಾಣ್ತಿದ್ ತೋರಿಸ್ತೀನಿ ತಡೀರಿ. ಅವ್ಳ ಕಣ್ಣೆಲ್ಲ ಅಲ್ಲೇ ಐತೆ, ತಡಿ ತೋರಿಸ್ತೀನಿ. ಅವಾಗ್ಲಿಂದ ಇವಳು ಕಣ್ಣು ಕ್ಯಾಮ್ರಾ ಕಡೆ ಐತೆ ಅನ್ಕೊಂಡಿದ್ರ? ಇಲ್ಲಿ ನೋಡ್ರಿ ಎಷ್ಟು ಇದು ಬೇಲ್ಪುರಿ, ಇದು ನಂದು ಪಾನಿಪುರಿ. ಅಲ್ಲಿ ಸೇವ್ ಪುರಿ ತಿನ್ಕೊಂಡ್ ಬಂದಿದ್ವಿ. ಇವಾಗ ಯಾವಾಗ ನನಗೆ ಹಿಂಗೆ ಎತ್ತಿ ಹಿಂಗ ಹಾಕೊಂಡು ನುಂಗೇನಾ ಅಂತ ಕಾಯ್ತಾ ಇದ್ದೀನಿ ನಾನು. ವಿಷ್ಣುನ ಫಸ್ಟ್ ಝೂಮ್ ಅಲ್ಲಿ ತೋರಿಸ್ಬಿಡು, ನಿಜ ಬೈಕೋಬೇಡಿ. ನಾವ್ ನಿಂಗೆ ಓಪನ್ ಆಗಿ ತೋರಿಸ್ತಿದೀವಿ. ನಾವೇನ್ ಮೆಕ್ಯಾನಿಕ್, ನಾನು ಮನೆ ಮೆಕ್ಯಾನಿಕ್. ಇವನು ಈ ಸೈಡ್ ಹೋಗು, ಕರ್ಕೊ ಬರ್ತೀನಿ ಅವ್ನು. ಏ ಬರ ಇಲ್ಲಿ. ಮೆಕ್ಯಾನಿಕ್, ನಾವು ಅವ್ನಿಗೆ ಮೆಕ್ಯಾನಿಕ್ ಅಂತ ಹೊಸ ಹೆಸರಿಕ್ಕಿದೀನಿ ಇವಾಗ. ಈಗ ವಿಷ್ಣು ನೋಡ್ಬಿಟ್ಟು, ವಿಷ್ಣು ಕ್ಯೂಟ್ ಇಲ್ಲ ಬಿಡು, ಕೆಳಗ್ ಬಿಡು. ವಿಷ್ಣು ನೋಡಿ ನೀವೇ ಕಂಗಾಲ ಆಯ್ತೀರ ಗೈಸ್. ನೋಡ್ರಿ ಕಾಲಿಂದ ತೋರ್ಸ್ಕೊಬ. ನೋಡಿದ್ರ ಬ್ಲಾಕ್ ಮಂಡಿ ದೇಕಿ ಇಲ್ಲಿ ಚಡ್ಡಿ ತೋರ್ಸೋ ಒಂದು. ಅವ್ನ ಮುಖ ತೋರ್ಸಿ.
ಇಲ್ಲಿ ವಿಷ್ಣು ಏಯ್ ಅದೋಗ್ಲಿ ಅವ್ನ್ ಪುಟ್ಟು ಕೈ ತೋರ್ಸ್ರಿ ಈ ಕೈ ಕೈ ಹಿಡ್ಕೊಬಾರ್ದು ಅವನಿಗೆ. ಹಿಂಗ್ ತೋರ್ಸಂಗೆ ಇಲ್ಲ ವಿಷ್ಣು ಇಲ್ಲಿ ಹಿಂಗ್ ಮಾಡಮ್ಮ ಚಿನ್ನೆ, ನಮ್ದೇ ಗಲೀಜ್ ಆಗೈತ್ ಬಿಡು, ನಾನು ನನ್ನ ಕೈ ತೋರ್ಸ. ನೋಡಿ ತೋರ್ಸ ಹಾ ನೋಡಿ ಗೈಸ್. ಅಪ್ಪ ಪುಣ್ಯಾತ್ಮ ನಿನ್ಗೆ ಗೈಸ್ ಬೆಳಗ್ಗೆ ತಾನೇ ಅವನಿಗೆ ಸ್ನಾನ ಮಾಡಿಸಿ ಎಲ್ಲ ರೆಡಿ ಮಾಡಿ ಹಾಕಿದ್ರು. ಅವ್ನು ಎಷ್ಟು ಬೇಗ ಗಲೀಜ್ ಮಾಡ್ಕತ್ತಾನಂದ್ರೆ ನಮಗೂ ಎಷ್ಟ. ಅಂತೂ ಮಂಡಿ ಚಿಪ್ಪು ಸೌದೋಗ್ಬಿಟ್ಟು ಆ ರೇಂಜಿಗೆ ನೋಡಿ ಗೈಸ್ ಇಲ್ಲಿ ಫುಲ್ ಬ್ಲ್ಯಾಕ್. ಅದು ಕೊಳೆ ಅಲ್ಲ, ಅದೆಲ್ಲ ನೆಲ ಸಿಮೆಂಟ್ ನೆಲ ಅಲ್ವಾ, ಅದೆಲ್ಲ ಫುಲ್ ಗಲೀಜಾಗಿದೆ, ತೊಳೆದ್ರು ಹೋಗುತ್ತೆ. ಅಪ್ಪ ತಾಯಿಗೆ ತಕ್ಕ ಮಗ, ತಾಯಿಗೆ ತಕ್ಕ ಮಗ ಇವ್ರ ಹೆಸರು. ನಿನ್ಗೂ ಮಗನೇ ಅವನು, ನಿನ್ ಬುದ್ಧಿನೇ ಬಂದಿರೋದು ಗೈಸ್. ಅಂಬಿ ಅವ್ರ ಅಮ್ಮ ಹೇಳ್ತಿದ್ರು, ಅಂಬಿ ಚಿಕ್ಕೋನಿದ್ದಾಗ ಕರ್ಕಂದ್ರೆ ಇದ್ಲು ಅದನ್ನ ಎಷ್ಟು ಹೊಡೆದ್ರು ಅಂಬಿ ತಿಂತಾನೆ ಇದ್ನಂತೆ. ಅಂಬಿ ಎಲ್ಲಾರ ಮಕ್ಳನ್ನ ಸಾಕಿದ್ರು ಅವ್ರ ಅಮ್ಮಂಗ ಅಷ್ಟು ಬೇಜಾರ. ಆದ್ರ ಗೈಸ್ ಎಲ್ಲ ಹಂಗ ಹೇಳ್ತಾರ, ನಮ್ಮಮ್ಮ ಯಾವಾಗ್ಲೂ ಇದ್ಲು ತಿಂತಿದ್ದೆ ನೀನ್ ಜಾಸ್ತಿ ಹಂಗ ಹಿಂಗ ಅಂತ ಹೇಳ್ತಿದ್ರು ನಮ್ಮಮ್ಮ. ನೋಡ್ರಿ ನಾನು ಮತ್ತೆ ವೈಟ್ ಇದೀನಲ್ಲ, ಇದ್ರು ತಿನ್ಬಿಟ್ರೆ ಕರ್ಗಾಗ್ಬಿಡ್ತಾರ. ನಾವು ಮುದ್ದೆ ತಿಂತೀವಿ ಅಂತ ಹೇಳಿ ಕರ್ಗಾಗ್ಬಿಡ್ತೀವ. ಏನ್ ತಿನ್ನಲ್ಲ ಇವ್ನು ಹಿಂಗಾಗ ನೋಡು. ಅಪ್ಪ ಎಲ್ಲಾದ್ರೂ ಆಚೆ ಕರ್ಕೊಂಡೋದ್ರೆ ಗೈಸ್ ಇವನು ನಿಜ ನಮ್ ಕೈ ಸಿಗಲ್ಲ. ಇವನು ನಮ್ ಮನೇಲಿ ಕೂಡ ಹಾಕಿದ್ರೇನೆ ಪರವಾಗಿಲ್ಲ ಅಂತ ಅನಿಸ್ಬಿಡ್ತು. ನೋಡಿ ಸಾಯಿಲ್ ಅಡಿಲಿ ಕಡ್ಗ ಬಿಚ್ಕೊಂಡು ಎಲ್ಲಿ ಬೇಕಲ್ಲಿ ಎಸ್ಕೊಂಡು ಅಷ್ಟೇ ಬರೀ ಕಡ್ಗ ಬಿಚ್ಕೊಳ್ಳೋದು, ಆಟ ಆಡೋದು, ಕಡ್ಗ ಬಿಚ್ಕೊಳ್ಳೋದು, ಆಟ. ಏಯ್ ಇಷ್ಟ ನೋಡಿ ಗೈಸ್, ಯಾವ ಮೆಕ್ಯಾನಿಕ್ ಈ ರೇಂಜಿಗೆ ಆಗಲ್ಲ ಚಿನಿ, ಹಂಗಾಗ್ಬಿಟ್ಟಿದ್ದೀರಾ ಮಗನು. ಇಲ್ಲೋಡಮ್ಮ ಅಲೋ ನಾನ್ ಪಾನಿಪುರಿ ತಿನ್ಬೇಕಣ. ಒಟ್ಟಿನೊಳಗೆ ಬ್ಲಾಕ್ಕಿಂತ ಪಾನಿಪುರಿ ಇಂಪಾರ್ಟೆಂಟ್ ಅನ್ಸತ್ತೆ ಗೈಸ್. ನಾನು ಆಕ್ಚುಲಿ ಅಂಬಿ ತಿನ್ಬಿಟ್ಟೆ ಸ್ಟಾರ್ಟ್ ಮಾಡೋಣ ಅಂದ್ರೆ ಅಂಬಿನೇ ನೀನ್ ತಿನ್ಕೊಂಡು ಕುತ್ಕೊಂಡ್ರೆ ಮತ್ತೆ ಗೈಸ್ ನೀವು ನೆಕ್ಸ್ಟ್ ಹೇಳ್ರಿ ಯಾವ ಥರ ಬ್ಲಾಗ್ ಮಾಡಬೇಕು ಅನ್ನೋದು. ನೆಕ್ಸ್ಟ್ ಮಾಡೋಣ ಅಂತ ಪ್ಲಾನ್ ಹಾಕಿದೆ. ನೀವು ಏನು ಸೊಲ್ಯೂಷನ್ ಕೊಡ್ತೀರಿ ಇನ್ನು ಮೇಲಿಂದ ಡೈಲಿ ಅದೇ ಥರ ಬ್ಲಾಗ್ ಮಾಡ್ಬೇಕಂತ. ಇವಾಗ ಇದೇನಿದೆ ಯೂಟ್ಯೂಬ್ ಇದನ್ನ ಮಾಡ್ತಾರೆ, ಇದು ಕಮೆಂಟ್ ಮಾಡ್ತಾರಲ್ಲ, ಓಕೆನಾ, ಅವ್ರು ಏನು ಕೊಡ್ತಾರ ಚಾಯ್ಸ್ ನೆಕ್ಸ್ಟ್ ಅದೇ ಥರ ಬ್ಲಾಗ್ ಮಾಡ್ಬೇಕು ಅನ್ನೋ ನನ್ನ ಮೈಂಡ್ ಸೆಟ್ ಇರೋದು. ಫ್ರ್ಯಾಂಕ್ ವಿಡಿಯೋಸ್ ಮಾಡಿ ಅಂತೀರಾ ಗೈಸ್? ನಾನು ಫ್ರ್ಯಾಂಕ್ ಮಾಡ್ಬೋದು ಇಲ್ಲ ಅಂತಲ್ಲ, ಬಟ್ ನಾನು ಸಡನ್ ಆಗಿ ಬೈದ್ಬಿಡ್ತೀನಿ, ಅದಕ್ಕೋಸ್ಕರ ಫ್ರ್ಯಾಂಕ್ ಬೇಡ ಅಂತ. ಬೈಯೋ ಮಾತುಗಳೇನು ಹೊಸಿ ಬೈತಾನ ಅನ್ಕೊಂಡು ಅದಕ್ಕೆ ಗೈಸ್. ಅವ್ವ ಮಚ್ಚೆತ್ಕೊಂಡು ಅಯ್ಯಪ್ಪ ಹೇಳ ಗೈಸ್, ಮಚ್ಚೆತ್ಕೊಂಡು ಆಲ್ರೆಡಿ. ಯಾಕೆ ಮಸ್ತೊಂಡು ಏನು ಮಾಡ್ತೀಯ? ಹಾ ಮಸ್ತೊಂದು ಏನು ಮಾಡ್ತೀಯ ಹೇಳು? ಓದಿ ಚೆನ್ನಾಗಿ ಹೋದ್ರೆ ಅಂದ್ರೆ ಆಲ್ರೆಡಿ ಮಚ್ಚೆತ್ಕೋತಾವನ ಇಲ್ಲಿ. ಬಿಡು ಕೈ ಬಿಡು, ಅವೆಲ್ಲ ತುಕ್ಕಿಡ್ದು ಹೋಗೈತೆ. ನಾವು ಕಾಯಿ ಸುಲಿಯಾಕಂತ ತಂದಿರೋದು, ಸುಲಿಯಾಕೆ ತಂದಿರೋದು. ತಳಿ ಗಾಯ್ಸ್, ನಾನು ಪಾನಿಪುರಿ ತಿನ್ಕೊಂಡು ಬರ್ತೀವಿ, ಯಾಕಂದ್ರೆ ಬೇಲ್ಪುರಿ. ನಾವು ಯಾಕೆ ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಳ್ಳೋಣ, ಇವಳು ಮಾತ್ರ ತಿನ್ಬೇಕು. ನಾವು ಇವಳು ನೋಡ್ಕೊಂಡು ಮುಖ ನೋಡ್ಕೊಂಡು ಸುಮ್ಮನೆ ಕೂತ್ಕೊಂಡು ಬೈಕ್ ಹೇಳ್ತೀನಿ ಮತ್ತೆ ಇನ್ನೇನು ಮಾಡೋಣ. ಸಿಗೋಣ. ಇವಳು ಪಾನಿಪುರಿ ತಿನ್ನೋದು ಒಂಥರ ಖುಷಿ ಇವಳಿಗೆ. ಏನೋ ಒಂದು ಮಟನ್ ಚಿಕನ್ ತಿಂತಿದ್ದೀನ ರೇಂಜಿಗೆ ಬಿಲ್ಡಪ್. ಮಟನ್ ಚಿಕನ್ ತಿಂದ್ರು ನನಗೆ ಅಷ್ಟು ತೃಪ್ತಿ ಆಗುತ್ತೋ ಇಲ್ವೋ. ನನ್ನ ಬ್ಲಾಗರ್ಸ್ ಅಂದ್ರೆ ನನ್ನ ಹಳೆ ಸಬ್ಸ್ಕ್ರೈಬರ್ಸ್ಗೆ ಗೊತ್ತಿರುತ್ತೆ. ನಾನು ಮದುವೆ ಹೊಸದ್ರಿಂದ ನನಗೆ ಎಷ್ಟು ಇಷ್ಟ. ಗಾಯ್ಸ್ ನಿಮ್ಮಲ್ಲಿ ಯಾರು ಪಾನಿಪುರಿ ಅಂಗಡಿ ಇಕ್ಕಿದ್ರೆ ಹೇಳ್ರಿ, ಬೇಕಾ ಕರ್ಕೊಂಬರ್ತೀನಿ. ತಿಂತೀನಿ ಎಷ್ಟು ಬೇಕು ಅಷ್ಟು ತಿಂತಾಳೆ. ಕಾಸು ಕೊಡ್ಬೇಕು, ಸುಮ್ಮನೆ ಪುಕ್ಷೇಟ ತಿಂದು ಹೋಗ್ಬಿಡೋದಲ್ಲ ಹಿಂಗಿರುತ್ತಲ್ಲ ಗಾಯ್ಸ್. ಏನೇ ಕೊಡ್ರಿ ಪುಕ್ಷೇಟ ಮಾತ್ರ ಕೊಡ್ಬೇಡ್ರಿ ಅವಳಿಗೆ, ಕಾಸು ಇಸ್ಕೊಂಬಿಟ್ಟು ಕೊಡ್ರಿ. ಅವಳು ಪುಕ್ಷೇಟ ತಿನ್ನೋಣ ಅಂತ ಪಾನಿಪುರಿ ಯಾರು ಪಡ್ತಿದ್ರು ಕರೆದ್ರೆ. ಏನಂತಿ? ನನಗೆ ಬೇಡ, ನನಗೆ ಇಲ್ಲಿ ಅವ್ರು ಯಾಕೆ ಪುಷ್ಕಟ ಕೊಡ್ಲಿ, ನೀನು ಒಂದು ಅಂಗಡಿ ಇಟ್ಬಿಡು. ನನ್ನ ಅಂಗಡಿಗೆ ಬರೀ ವ್ಯಾಪಾರ ಡೈಲಿ ನಿಂದೆ ವ್ಯಾಪಾರ ಆಗ್ಬಿಡುತ್ತೆ ನನಗೆ. ನಾನು ಕಾಸು ಕೊಡಲ್ಲ ವ್ಯಾಪಾರ ಮಾಡಲ್ಲ. ಅದಕ್ಕೆ ಮತ್ತೆ ನಿನ್ನ ಇದಕ್ಕಲ್ಲ ಅಂತ ಇರೋದು ನಾನು, ಪಾನಿಪುರಿ ಅಂಗಡಿ ಇಕ್ಕಲ್ಲ ಅಂತ. ಅದೇನೋ ಕಮೆಂಟ್ ಇದೇನೋ ಅಂತೀನಿ ಅಂದಲ್ಲ, ಹೇಳು. ಊಟ ಮಾಡ್ಬಿಟ್ಟು ಹೇಳ್ತೀಯ, ತಿಂದ್ಬಿಟ್ಟು ಹೇಳ್ತೀಯ. ನಿನ್ನ ಮೂಕ ಅಭಿನಯಕ್ಕೆಲ್ಲ ನನ್ನ ರೆಸ್ಪಾನ್ಸ್ ಮಾಡೋಕ್ಕಾಗಲ್ಲ. ಮತ್ತೆ ಸಿಗೋಣ ಗೈಸ್, ಇದೆಲ್ಲ ತಿನ್ನೋಣ, ತಿಂದ್ಬಿಟ್ಟು ಸಿಗೋಣ. ಎಸ್, ಈಗ ಅದು ಒಂದೇ ಒಂದು ಕಮೆಂಟಿಗೆ ರಿಪ್ಲೈ ಮಾಡೋಣ. ಆಕ್ಚುಲಿ ನಾನು ಬ್ಯಾಡ್ ಕಮೆಂಟ್ಸ್ನ ಇಟ್ಕೊಳ್ಳಲ್ಲ, ಡಿಲೀಟ್ ಮಾಡಿ ಇಷ್ಟ ಆಗ್ತೀನಿ ಅಂತ ಹೇಳಿದಾಗ. ಬಟ್ ನನಗೆ ಇದು ಬ್ಯಾಡ್ ಕಮೆಂಟ್ ಅಂತ ಅನಿಸಲ್ಲ, ಒಂಥರ ಫನ್ನಿ ಅಂತ ಅನಿಸ್ತು ನನಗೆ ಈ ಕಮೆಂಟ್ನ ನೋಡ್ಬಿಟ್ಟು. ಆಕ್ಚುಲಿ ಆ ಕಮೆಂಟ್ ಏನಪ್ಪಾ ಅಂತಂದ್ರೆ, ಕಡೆ ಇಲ್ಲೇ ಇತ್ತು. ನನಗೆ ಯಾವ ತರ ಅನ್ಸುತ್ತೆ ಅಂತಂದ್ರೆ, ನೀವು ಎಲ್ಲರೂ ಹೋಗ್ಬಿಟ್ಟು ಪ್ರತಿಯೊಬ್ರು ಕನ್ನಡ ವ್ಲಾಗ್ಸ್ ಮಾಡೋರು, ನಾನು ಆಲ್ಮೋಸ್ಟ್ ಎಲ್ಲರೂ ವ್ಲಾಗ್ಸ್ ನೋಡ್ತಾ ಇರ್ತೀನಿ ಆಯ್ತಾ. ನಾನು ಕನ್ನಡದವ್ರು ಬಿಟ್ಟು ನಂಬಿ ಬೇಡಿ ನಾನು ಇಲ್ಲಿವರೆಗೂ ಬೇರೆ ಯಾರು ವ್ಲಾಗ್ಸ್ ನೋಡಲ್ಲ. ನಾನು ಕನ್ನಡದವ್ರದ್ದು ಪ್ರತಿಯೊಬ್ರು ವ್ಲಾಗ್ಸ್ನ ನೋಡ್ತಾ ಇರ್ತೀನಿ ನಾನು. ಸೊ ನೀವು ಕೂಡ ಅಷ್ಟೇ, ಕೆಲವೊಮ್ಮೆ ನಿಮ್ದು ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡ್ತಿರ್ತೀರ, ಅಕ್ಕ ನಂದು ಯೂಟ್ಯೂಬ್ ಚಾನಲ್ ಇದೆ ಸಪೋರ್ಟ್ ಮಾಡಿ ಅಂತ ಮೆನ್ಷನ್ ಮಾಡ್ತಿರ್ತೀರಲ್ಲ. ಸೊ ಅವ್ರದ್ದು ಕೂಡ ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ಹೋಗಿ ನೋಡಿದ್ದೀನಿ ಎಷ್ಟೋ ಜನದ್ದು. ಏನಪ್ಪ ಅಂತ ಅಂದ್ರೆ ನಾನು ಹೆಸರು ತಗೊಳಕ್ ಹೋಗಲ್ಲ. ಸೊ ಏನಂತ ಕಮೆಂಟ್ ಹಾಕಿದ್ರೆ, ಸೊ ನಾನು ಅವ್ರಿಗೆ ರಿಪ್ಲೈ ಕೊಟ್ಟಿದ್ದೀನಿ ನಮ್ಗೆ ಆಲ್ರೆಡಿ. ನಾನು ಈ ಒಂದು ಕಮೆಂಟ್ಗೆ ನೆಕ್ಸ್ಟ್ ವ್ಲಾಗಲ್ಲಿ ರಿಪ್ಲೈ ಕೊಟ್ಟಿದ್ದೀನಿ ಅಂತ. ನಾಟ್ ಎಲ್ಲರಿಗೂ ರಿಪ್ಲೈ ಕೊಡ್ಬೇಕಂತಲ್ಲ, ನೆಕ್ಸ್ಟ್ ಟೈಮ್ ಈ ತರ ಕಮೆಂಟ್ಸ್ ರಿಪೀಟ್ ಆದ್ರೆ ನಾನು ಡಿಲೀಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಸೊ ಆ ಕಮೆಂಟ್ ಬಂದು ಏನಪ್ಪಾ ಅಂತಂದ್ರೆ,
ನಿಮ್ಗೆ ಕಷ್ಟಪಟ್ಟು ದುಡ್ಕೊಳ್ತಿದ್ರೆ ಗೊತ್ತಾಗುತ್ತೆ. ಇನ್ಸ್ಟಾಗ್ರಾಮು ಮತ್ತೆ ರೀಲ್ಸ್ ಮತ್ತೆ ವ್ಲಾಗ್ಸ್ ಮಾಡೋರ್ದು ಬ್ಯಾನ್ ಆಗ್ಬೇಕು, ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮ್ ಬ್ಯಾನ್ ಆಗ್ಬೇಕು, ಅವಾಗ ನಿಮ್ಗಳಿಗೆ ಗೊತ್ತಾಗುತ್ತೆ ಅಂತ ಒಬ್ರು ಕಮೆಂಟ್ ಹಾಕಿದ್ದಾರೆ. ಸೊ ಆ ಕಮೆಂಟ್ಗೆ ನಾನು ರಿಪ್ಲೈ ಕೊಡ್ಬೇಕು ಅಂತ ಬಂದಿರೋದು. ಬಿಕಾಸ್ ನನಗೆ ಅದನ್ನ ಬ್ಲಾಗ್ ಅಲ್ಲಿ ಹೇಳಕ್ಕಾಗ, ಬಿಕಾಸ್ ಮೋಸ್ಟ್ ಆಫ್ ದ ಕನ್ನಡ ಕ್ರಿಯೇಟರ್ಸ್ಗೆ, ಮೋಸ್ಟ್ ಆಫ್ ದ ವ್ಲಾಗ್ಸ್ ಮಾಡೋರಿಗೆ, ಮೋಸ್ಟ್ ಆಫ್ ದ ರೀಲ್ಸ್ ಮಾಡೋರಿಗೆ ಎಲ್ಲರೂ ಹೋಗಿ ಕಮೆಂಟ್ ಹಾಕೋದೇ ಒಂದು, ನಿಮಗೆ ಬ್ಯಾನ್ ಆಗ್ಬೇಕು, ದುಡ್ಕೊಂಡು ತಿನ್ಬೇಕು, ಗೊತ್ತಾಗುತ್ತೆ, ಕಷ್ಟ ಪಡ್ಬೇಕು ಅಂತ. ನಾವ್ ಇದು ಏನು ಕಷ್ಟನೇ ಪಡ್ತಾ ಇರೋದು. ಮತ್ತೆ ನಾವು ಯೂಟ್ಯೂಬಲ್ಲಿ ವ್ಲಾಗ್ಸ್ ಮಾಡಬೇಕು, ಎಡಿಟ್ ಮಾಡಬೇಕು, ತಮ್ಮೇಲ್ ಮಾಡಬೇಕು, ಅಪ್ಲೋಡ್ ಮಾಡಬೇಕು. ಸೊ ಇದೆಲ್ಲ ತುಂಬಾ ಕಷ್ಟದ ಕೆಲಸ. ಈಗ ನಿಮ್ಗಳಿಗೆ ನೋಡೋರ್ಗೆ ಏನ್ಸುತ್ತೆ, ಬಿಡು ಇವ್ರು ಕುತ್ಕೊಂಡು ಮಾತಾಡ್ತಾ ಇರ್ತಾರೆ ಅನ್ಸುತ್ತೆ. ಬಟ್ ನೀವ್ ಆ ಜಾಗದಲ್ಲಿ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ ಅದು ಎಷ್ಟು ಕಷ್ಟ ಇರುತ್ತೆ ಅಂತ ಹೇಳ್ಬಿಟ್ಟು. ಆಯ್ತಾ, ನಾವು ದುಡ್ಕೊಂಡು ತಿನ್ನೋ ಶಕ್ತಿ ದೇವ್ರು ಕೊಟ್ಟಿದ್ದಾನೆ. ಖಂಡಿತವಾಗ್ಲೂ ಅಕಸ್ಮಾತ್ ಯೂಟ್ಯೂಬ್ ಬ್ಯಾನ್ ಆದ್ರೆ ನಾವು ದುಡ್ಕೊಂಡು ತಿಂತೀವಿ. ಯೂಟ್ಯೂಬ್ ಇರೋವರೆಗೂ ನಾವು ಯೂಟ್ಯೂಬ್ ಅಲ್ಲೇ ದುಡ್ಕೊಂಡು ತಿಂತೀವಿ. ಅದನ್ನ ಮನೆ ಬರದಲ್ಲಿ ಇರೋವರೆಗೂ ಸತ್ಯವಾದ ಮತ್ತು ನಮ್ಮ ಮನೆ ಬರದಲ್ಲಿ ಎಷ್ಟು ದಿವಸ ಯೂಟ್ಯೂಬ್ ಅಲ್ಲಿ ತಿನ್ಬೇಕು ಅಂತಿದ್ಯೋ ಅಷ್ಟು ದಿವಸದವರೆಗೂ ತಿಂತೀವಿ. ಯೂಟ್ಯೂಬ್ ಅಲ್ಲಿ ದುಡ್ಕೊಂಡು ತಿನ್ಲಿ ಅಂತಾನೆ ಯೂಟ್ಯೂಬ್ ಮಾಡಿರೋದು. ಇಲ್ಲ ಸುಮ್ನೆ ಯೂಟ್ಯೂಬ್ ಯಾಕೆ ಮಾಡ್ತಿದ್ರು? ಬೇಡ ಬಿಡು, ನಾರ್ಮಲ್ ವೇಸ್ಟ್ ಆಗಿದ್ರೆ ಅದನ್ನ ಯಾರು ಯೂಸೇ ಮಾಡ್ತಿರ್ಲಿಲ್ವಲ್ಲ. ಹಂಗೆ ನೋಡ್ರಿ, ದುಡಿಯೋದು ನಮ್ ಕೈಲಿ ಇರುತ್ತೆ. ಏನ್ ನೀವು ಮೈ ಬೆಗ್ಸಿ ದುಡಿಬೇಕಂತೇನಿಲ್ಲ, ತಲೆ ಓಡಿಸ್ಬೇಕಷ್ಟೇ, ಸ್ಮಾರ್ಟ್ ವರ್ಕ್ ಮಾಡ್ತಾ ಏನಿಲ್ಲ. ನೀನು ಅಕಸ್ಮಾತ್ ನೀನು ಬೆಳೆದಿದ್ರು ಓಕೆನಾ, ಯಾವ್ದೋ ಇನ್ಸ್ಟಾಗ್ರಾಮ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಬೆಳೆದಿದ್ರು ನೀನು ಅದನ್ನೇ ಮಾಡ್ತಿದ್ದು. ಯಾಕಂದ್ರೆ ನಾವೇನ್ ಕೆಲಸ ಮಾಡ್ಕೊಂಡ್ ತಿನ್ನಲ್ಲ ಅಂತ ಹೇಳ್ತಾ ಇಲ್ಲ. ನಾವ್ ಇವಾಗ ನಾಳೆನೂ ಬ್ಯಾನ್ ಆದ್ರು ನಾನ್ ನಾಳೆನೂ ಮತ್ತೊಂದು ಅಂಗಡಿ ಓಪನ್ ಮಾಡಿ ನಂಗೆ ಬದುಕೋದು ನಂಗೆ ಗೊತ್ತಿದೆ. ಯಾಕಂದ್ರೆ ಇಷ್ಟು ವರ್ಷ ನಾನು ಯೂಟ್ಯೂಬ್ ಅಲ್ಲಿ ಬದುಕಿಲ್ಲ, ದುಡ್ದು ಬದುಕಿರೋದು. ನಾಲೆಜ್ ಇಲ್ಲದೆ ಮಾತಾಡ್ಬೇಡಿ. ಇವ್ನು ಚಿಕ್ಕ ಬ್ಲಾಗ್ ಇರತ್ತೆ, ಅದೊಮ್ಮೆ ನಾನು ಎಲ್ರಿಗೂ ಬ್ಲಾಗ್ ಅಲ್ಲಿ ಅಷ್ಟು ಕ್ಲಿಯರ್ ಆಗಿ ಹೇಳ್ತೀನಿ. ನಂಬಿ ಲೈಫ್ ಸ್ಟೋರಿ ಬ್ಲಾಗ್ ಅಲ್ಲಿ ನಾನು ಹೇಳ್ತೀನಿ, ಅವ್ನು ಚಿಕ್ಕೋನಿಂದಾನು ಅವ್ನ್ ಎಜುಕೇಶನ್ ಬಿಟ್ಬಿಟ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ದಾನೆ. ನೆಕ್ಸ್ಟ್ ಯೂಟ್ಯೂಬ್ ಬ್ಯಾನ್ ಆದ್ರೂ ಮತ್ತೆ ಕಷ್ಟಪಡಕ್ಕೆ ಅವಾಗಲೇ ಹೇಳಿದೀನಿ, ಅದ್ರಲ್ಲಿ ಆ ಬ್ಲಾಗ್ ಅಲ್ಲಿ ಹೇಳಿದೀನಿ. ನನ್ ಕೆಳಗಿಂದ ಬಂದವನು, ನನ್ಗೇನ್ ಮೇಲೆ ಹೋಗಿ ಕುಂಸಿದ್ರು ನನ್ ಕೆಳಗ್ ಬಿಟ್ರು ನನ್ ಒಂದೇ ಲೆವೆಲ್. ಮೇಲೆ ತಗೊಂಡೋಗಿ ಇಕ್ಕಿದ್ರು ಅದೇ ತರ ನೋಡ್ತೀನಿ, ಕೆಳಗ್ ತಗೊಂಡು ನನ್ಗೆ ಅದೇ ಫೀಲು. ಯಾಕಂದ್ರೆ ಕೆಳಗಿಂದ ಬಂದವ್ರಿಗೆ ನೀವು ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಬ್ಯಾನ್ ಆಗ್ಲಿ ಅಂತ ಏನಕ್ಕೆ ಬೇಡ್ಕೊಂತೀರಾ? ಆಕ್ಚುಲಿ ನಮ್ ಕನ್ನಡ ಕ್ರಿಯೇಟರ್ಸ್ ಗೆ ಸಪೋರ್ಟ್ ಸಿಗ್ದಲೇ ಇರೋ ಕಾರಣ, ನಮ್ ಕ್ರಿಯೇಟರ್ಸ್ ಎಲ್ಲ ಮಧ್ಯದಲ್ಲೇ ಡ್ರಾಪ್ ಔಟ್ ಆಗಿ ಹೋಗೋ ಕಾರಣನೇ ನೀವುಗಳು. ಕುಗ್ಸ್ತೀರಾ, ಒಬ್ಬ ಮನುಷ್ಯನ್ ಎಷ್ಟಾಗಬೇಕು ಅಷ್ಟು ಕುಗ್ಸ್ತಾ ಇರ್ತೀರಾ ಕಮೆಂಟ್ಸ್ ಅಲ್ಲಿ ಬಂದು. ಅದರಿಂದ ಏನ್ ಸಿಗುತ್ತೆ ನಿಮ್ಗೆ? ಕನ್ನಡಿಗ ಬೆಳೀತಿದ್ದಾರೆ ಅಂತಂದ್ರೆ ಕನ್ನಡದವ್ರನ್ನ ಬೆಳೆಸಿ. ಈಗ ಫಾರ್ ಎಕ್ಸಾಂಪಲ್ ನಮ್ಗೆ ಏನಾದ್ರು ಬ್ರ್ಯಾಂಡ್ ಪ್ರಮೋಷನ್ ಸಿಕ್ಕಿದ್ರೆ ಹಿಂದಿಯವರು ಅವರೆಲ್ಲ ತುಂಬಾ ಕಷ್ಟ ಪಡ್ತಾ ಇರ್ತಾರೆ. ಅಂತಂದ್ರೆ ಪ್ರಮೋಷನ್ ಸಿಕ್ಕಿದ್ರೆ ಖುಷಿ ಪಡ್ತಾ ಇರ್ತಾರೆ, ಬ್ರ್ಯಾಂಡ್ ಪ್ರಮೋಷನ್ ಸಿಕ್ಕಿದೆ, ಆಲ್ ದ ಬೆಸ್ಟ್, ಕಂಗ್ರಾಚುಲೇಷನ್ಸ್ ಮಾಡ್ತಾರೆ. ಬಟ್ ಇವ್ರೇನಾದ್ರು ಕನ್ನಡದಲ್ಲಿ ಪ್ರಮೋಷನ್ಸ್ ಮಾಡಿದ್ರೆ ಬ್ರ್ಯಾಂಡ್ ಪ್ರಮೋಷನ್ಸ್ ನ, ನೀನ್ ಪ್ರಮೋಷನ್ ಮಾಡಿ ದುಡ್ಕೊಂಡು ತಿಂತಿದ್ಯಾ, ನೀನ್ ಅದ್ ಮಾಡಿ ತಿಂತಿದ್ಯಾ ಅಂತ ಹೇಳ್ತಾರೆ. ಬೆಟ್ಟಿಂಗ್ ಆಪ್ ಮಾಡೋರ್ಗೂ ಅದೇ ಬೆಲೆ, ಬ್ರ್ಯಾಂಡ್ ಪ್ರಮೋಷನ್ ಮಾಡೋರ್ಗೂ ಅದೇ ಬೆಲೆ. ಅಯ್ಯೋ ನಾವು ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಂಡ್ ಕೂತ್ಕೊಳ್ಳೋಕ್ಕಾಗಲ್ಲ ಗೈಸ್. ನೀವು ಪ್ರಮೋಷನ್ ಅಂತ ನೋಡ್ಬೇಡಿ, ಪ್ರಮೋಷನ್ಸ್ ಎಲ್ಲ ಬೇರೆ ಬೇರೆ. ಈಗ ಫಾರ್ ಎಕ್ಸಾಂಪಲ್ ನನ್ಗೆ ಏನೋ ಒಂದು ಬ್ರ್ಯಾಂಡ್ ಪ್ರಮೋಷನ್ ಬಂತು, ನಾನು ಪ್ರಮೋಷನ್ ಮಾಡಿದ್ರೆ ಅದು ಜನಗಳಿಗೆ ಇಷ್ಟ ಆಗಿದೆ, ಅದು ಆಲ್ರೆಡಿ ಪಾಪ್ಯುಲರ್ ಆಗಿದೆ. ಬಟ್ ನನ್ನ ಜನಗಳಿಗೆ, ನನ್ನ ಆಡಿಯನ್ಸ್ಗೆ ಅದನ್ನ ತೋರ್ಸೋದು ಅಷ್ಟೇ ಪ್ರಮೋಷನ್. ಅದು ನಾವು ಅಂತಂದ್ರೆ ನಾವು ಕನ್ನಡ ಕ್ರಿಯೇಟರ್ಸ್ ಮೇಲ್ ಬಂದಿರೋದಕ್ಕೆ ಅವ್ರು ಬಂದು ಕನ್ನಡ ಕ್ರಿಯೇಟರ್ಸ್ ನ ಹುಡುಕಿ ಬ್ರ್ಯಾಂಡ್ ಪ್ರಮೋಷನ್ ಕೊಡ್ತಿದಾರೆ ಅಂತ ಅದಕ್ಕೆ ನೀವು ಖುಷಿ ಪಡ್ಬೇಕು. ಹೋಗಿ ಬೈಯೋದಾಗಿರ್ಲಿ, ಇನ್ನೊಬ್ರು ಕ್ರಿಯೇಟರ್ಸ್ಗೆ ಬ್ಯಾನ್ ಆಗಿರ್ಲಿ ಅಂತ ಬೈಸೋದಾಗಿರ್ಲಿ, ಏನಕ್ಕೆ ಬ್ಯಾನ್ ಆಗ್ಬೇಕು? ಅದ್ರ ಬದಲು ನೀವೇ ಡಿಲೀಟ್ ಮಾಡ್ಬಿಡಿ ಇನ್ಸ್ಟಾಗ್ರಾಮ್ ನ. ಅಕಸ್ಮಾತ್ ಯೂಟ್ಯೂಬಿಗೆ ಬರಕ್ಕೆ ಹೋಗ್ಬೇಡಿ, ಬ್ಲಾಕ್ ಮಾಡ್ಬಿಡಿ, ಸ್ಕಿಪ್ ಮಾಡ್ಬಿಡಿ. ಏನಕ್ಕೆ ಸುಮ್ಮನೆ ಹೋಗಿ ಬೇರೆಯವ್ರಿಗೆ ನೀವು ಬ್ಯಾನ್ ಆಗಿ ದುಡ್ಕೊಂಡು ತಿನ್ನಿ ಕಷ್ಟಪಟ್ಟು ಅಂತ ಹೇಳ್ತೀರಾ? ನೀವು ಕಷ್ಟಪಟ್ಟು ದುಡ್ಕೊಂಡು ತಿಂತೀರಾ, ನಿಜ ಒಪ್ಕೊಳ್ತೀನಿ. ಅದ್ ನಿಮ್ಗೆ ಗೊತ್ತಿರುತ್ತೆ. ನಾವು ದುಡ್ಕೊಂಡು ತಿನ್ನೋದನ್ನ ನೋಡಿ ಏನಕ್ಕೆ ಸಹಿಸಲ್ಲ, ಅದಷ್ಟೇ ನನ್ನ ಪ್ರಾಬ್ಲಮ್. ನಾನಂತರ ಯಾವ್ದಕ್ಕೂ ತಲೆ ಕೆಡ್ಸ್ಕೊಳ್ಳಲ್ಲ. ನಾನು ಈ ತರ ನೆಕ್ಸ್ಟ್ ಕಮೆಂಟ್ಸ್ ಬಂದ್ರೆ ಡೆಫಿನೆಟ್ಲಿ ನೀವು ಎಷ್ಟೇ ಕಮೆಂಟ್ಸ್ ಹಾಕೋದು ನಾನು ಡಿಲೀಟ್ ಮಾಡ್ತೀನಿ. ನೀನು ಅದನ್ನ ಹೇಳೋದು ಏನು ಅವಶ್ಯಕತೆ ಇದೆ? ಅವಶ್ಯಕತೆ ಇಲ್ಲ. ಬಟ್ ಎಲ್ಲಾ ಕೇಸಸ್ ಅಲ್ಲೂ ಇದೆ. ನೀನ್ ನೋಡ್ತಾವ ಆಲ್ಮೋಸ್ಟ್ ಎಲ್ಲದರಲ್ಲೂ ಅಕಸ್ಮಾತ್ ಏನಾದ್ರು ವ್ಲಾಗ್ಸ್ ನೀಟಾಗಿ ಮಾಡ್ತಿದ್ರು, ವ್ಲಾಗ್ಸ್ ಏನಾದ್ರು ಚೆನ್ನಾಗಿತ್ತು ಅಂತಂದ್ರೆ, ಅಥವಾ ಕನ್ನಡ ಕ್ರಿಯೇಟರ್ಸ್ ಯಾರಾದ್ರೂ ಸ್ವಲ್ಪ ಫೇಮಸ್ ಆಗಿದ್ರು ಅಂದ್ರೆ ಅವ್ರು ಹೋಗಿ ಇದೇ ರೀತಿ ಹೇಳ್ತಾ ಇರ್ತಾರೆ ಪ್ರತಿಯೊಬ್ಬರು ಕಮೆಂಟ್ಸ್. ಸೊ ಆತರ ಆಗ್ಬೇಡಿ ಅಂತ ಮನವಿ ಮಾಡ್ಕೊಂತ ಇದ್ದೀನಿ. ಯಾವ್ದೇ ರೀತಿ ಬೈಯೋದಾಗಿರ್ಲಿ ಅಥವಾ ನಿಮ್ಗೆ ಯಾವ್ದೇ ರೀತಿ ರ್ಯಾಶ್ ಆಗಿ ರಿಪ್ಲೈ ಕೊಡೋದಾಗಿರ್ಲಿ, ಅದ್ ಯಾವ್ದು ಎಲ್ಲ ದಯವಿಟ್ಟು ನಿಮ್ ಕೈಲಿ ಆದ್ರೆ ಸಪೋರ್ಟ್ ಮಾಡಿ. ಇಲ್ಲ ಅಂತಂದ್ರೆ ದಯವಿಟ್ಟು ನೋಡಕ್ ಹೋಗ್ಬೇಡಿ. ಅದ್ಬಿಟ್ಟು ಯಾರೋ ಒಬ್ರು ಏನೋ ಒಂದ್ ಮಾಡ್ತಿದ್ದಾರೆ ಅಂತಂದ್ರೆ ಅವ್ರನ್ನ ಕೆಟ್ಟದಾಗಿ ಕಮೆಂಟ್ ಹಾಕಿ ಅಥವಾ ಏನೋ ಕುಗ್ಸೋ ರೀತಿ ಕಮೆಂಟ್ ಹಾಕಿ ಕುಗ್ಗಿಸ್ಬೇಡಿ ಅಂತ ಅಷ್ಟೇ ನಾನು ಹೇಳಕ್ ಬಂದಿರೋದು, ಬೇರೆ ಏನೇನಿಲ್ಲ. ನೆಕ್ಸ್ಟ್ ಟೈಮ್ ಈ ತರ ಕಮೆಂಟ್ಸ್ ಬಂದ್ರೆ ಡೆಫಿನೆಟ್ಲಿ ನಾನು ಡಿಲೀಟ್ ಮಾಡ್ತಾ ಇರ್ತೀನಿ. ಇನ್ನೂ ಸಾಕಷ್ಟು ಜನ, ಎಷ್ಟು ಜನ ಒಳ್ಳೆ ಕಮೆಂಟ್ಸ್ ಹಾಕ್ತಾ ಇರ್ತಾರೆ ಅಂತಂದ್ರೆ ನಂಬಿ ಬಿಡಿ. ನಾನು ಒಂದ್ ಟೈಮ್ ಮಲ್ಕೊಂಡು ಆ ಕಮೆಂಟ್ಸ್ ನೋಡ್ಬೇಕಾದ್ರೆ ಎಷ್ಟೋ ಸತಿ ನನ್ನ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ. ಎಷ್ಟು ಜನಗಳ ಪ್ರೀತಿ ಸಿಕ್ಕಿದೆಯಲ್ಲಪ್ಪ ದೇವ್ರೆ, ಎಷ್ಟು ಜನ್ಮ, ಎಷ್ಟು ಕೋಟಿ ಪುಣ್ಯನೋ ಅಂತ ಅನ್ಕೊಂತ ಇರ್ತೀನಿ ನಾನು. ಅಷ್ಟು ನಿಮ್ಗೆ ಓದಕ್ ಬಂದಿದ್ರೆ ಸತ್ಯವಾಗ್ಲೂ ಹೇಳ್ತೀನಿ, ನೀನ್ ಮನ್ಸು ತುಂಬಿ ಬರುತ್ತೆ. ಆ ತರ ಒಳ್ಳೆ ಹಾಕ್ತಾ ಇರ್ತಾರೆ ಕೆಲವೊಬ್ರು ಜನಗಳು. ಇನ್ ತುಂಬಾ ಜನ ನನ್ನ ಹೆಸರು ಹೇಳಿ ಆ ಬ್ಲಾಗ್ ಅಲ್ಲಿ ಹಾಯ್ ಮಾಡಿ ಅಂತಾರೆ. 100ರಲ್ಲಿ 2% ಅದಿದ್ದೇ ಇರುತ್ತೆ. ಕಾಮನ್ ಅದು ಕಮೆಂಟ್ ಹಾಕೋದು ಕಾಮನ್ ಇರುತ್ತೆ. ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡಿಲ್ಲ. ಇನ್ನ 98% ಇರೋರು ಇದಾರಲ್ಲ, ಅವ್ರಿಗೋಸ್ಕರ ನಾವು ಮಾಡಲೇಬೇಕಾಗುತ್ತೆ. ಬಟ್ ಒಳ್ಳೇದೇ ಕೆಟ್ಟದ್ದು ನಮ್ಮ ಪಾಡಿ ನಾವು ಮಾಡ್ತಾ ಇರ್ತೀವಿ. ಯಾಕಂದ್ರೆ ನಮ್ದು ಏನಿದ್ರು ರಿಯಲ್ ಆಗಿ ನಾವ್ ಏನ್ ಮಾಡಿದ್ರು ರಿಯಲ್ ಆಗಿ ಮಾಡ್ಕೊಂಡ್ ಬಂದಿರೋದು, ಯಾವ್ದನ್ನು ಹಿಂದೆ ಒಂದು ಮುಂದೆ. ಬಟ್ ಒಂದ್ ಮಾತು, ಡೆಫಿನೆಟ್ಲಿ ಯೂಟ್ಯೂಬ್ ಬ್ಯಾನ್ ಆದ್ರೂ ಬೇಜಾರಿಲ್ಲ. ಬಟ್ ಯೂಟ್ಯೂಬ್ ಬ್ಯಾನ್ ಆಗೋವರೆಗೂ, ಬ್ಯಾನ್ ಆಗೋ ಕೊನೆ ಕ್ಷಣದವರೆಗೂ ಯೂಟ್ಯೂಬ್ ಅಲ್ಲಿ ದುಡ್ಕೊಂಡು ತಿನ್ಬೇಕು ಅಂತ ನಮ್ಮ ಮನೆ ಬರ್ದಿದ್ರೆ ನೀವ್ ಯಾರೇ ಹೇಳಿದ್ರು ನಾವು ಯೂಟ್ಯೂಬ್ ಅಲ್ಲೇ ದುಡ್ಕೊಂಡು ತಿಂತೀವಿ. ಯೂಟ್ಯೂಬ್ ಅಲ್ಲಿ ಅಂತಲ್ಲ, ಇನ್ನೊಂದು ಆ ಮಗು ದೊಡ್ಡದಾಗಿರೋ ಅಂತ ಅಷ್ಟೇ. ಯೂಟ್ಯೂಬ್ ನಾವು ಅವಾಗ ನೋಡ್ತಿದ್ರ, ಅವಾಗ ಬ್ಲಾಗ್ ಮಾಡ್ತಿದ್ವಿ ನಾವು. ತಿಂಗಳಿಗೆ ಒಂದ್ಸರಿ ನಾವು ಬ್ಲಾಗ್ ಮಾಡ್ತಿದ್ವಿ. ಇತ್ತೀಚೆಗೆ ನೋಡ್ಬೇಕಂದ್ರೆ ಮನೆ ಇರ್ತೀವಿ, ಖಾಲಿ ಕೂತಿರ್ತೀವಿ. ಏನ್ ಮಾಡೋಣ, ಜನಕ್ಕಾರು ಖುಷಿ ಪಡ್ಸೋಣ, ನಮ್ ಏನೇನಿದೆ ನಮ್ ಲೈಫ್ ಸ್ಟೋರಿನ ಅದನ್ನ ಹೇಳ್ಕೊಂಡು ಹೋಗೋಣ ಅಷ್ಟೇ ನಮ್ಮ ಮೈಂಡ್ ಸೆಟ್.
ನಾವ್ ಇವಾಗಲೇ ಹೇಳ್ತಾರಲ್ವಾ, ನಾನು ನಾಳೆನೇ ಕೆಲ್ಸಕ್ಕೆ ಹೋಗೋ ಕೆಪಾಸಿಟಿ ಇದೆ ನನಗೆ, ಏನು ದುಡ್ಕೊಂಡ್ ತಿನ್ನೋಷ್ಟು ಕೆಪಾಸಿಟಿ ಇಲ್ಲ ಅನ್ಕೋಬಿಡು. ದೇವ್ರ ಕೈ ಕಾಲು ಚೆನ್ನಾಗಿ ಇಟ್ಟ ನನಗೆ. ಥಿಂಕಿಂಗ್ ಹೆಂಗಿರ್ತದೆ ನಾವು ಕಷ್ಟಪಡೋದಕ್ಕಿಂತ ಸ್ಮಾರ್ಟ್ ವರ್ಕ್ ಮಾಡ್ತಾ ಇದೀವಿ. ಅಷ್ಟೇ. ಯೂಟ್ಯೂಬ್ ನಾನು ಎಲ್ಲರೂ ಹೇಳೋದೇನಂದ್ರೆ, ದೇಹ ಭಾರ ಇದು ಯಾವ್ದಪ್ಪ ಇದು, ಮೈ ಬಗ್ಸಿ ದುಡಿಲೇಬೇಕು ಅಂತೇನಿಲ್ಲ, ತಲೆ ಒಂದಿದ್ರೆ ಸಾಕು, ಹೆಂಗ್ ಬೇಕಾದ್ರೆ ಬರುತ್ತೆ ಮನುಷ್ಯ. ಅಷ್ಟೇ, ನೀನ್ ಹೇಳಲ್ಲ ನನಗೆ. ಇಷ್ಟೇ ಗೈಸ್, ಇಲ್ಲಿಗೆ ಸ್ಟಾಪ್ ಮಾಡೋಣ. ಇನ್ಯಾವುದೇ ರೀತಿ ಇದ್ರ ಬೇಸ್ ಮೇಲೆ ಕಮೆಂಟ್ ಬಂದಾಗ ಡೆಫಿನೆಟ್ಲಿ ಯಾಕಂದ್ರೆ ನಾವು ಮೊದ್ಲಿರೋದು ಖುಷಿಯಾಗಿ ಮಾತಾಡೋಣ ಅಂತ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಮೂಡ್ ಆಫ್ ಮಾಡಕ್ಕಲ್ಲ, ಬುಟ್ಟ ಹಾಕೋ ನೆಕ್ಸ್ಟ್ ಇವಾಗ ಏನ್ ಮಾಡೋಣ ಅದೇ ಅಂತ. ಇವಾಗ ಫಸ್ಟ್ ಹೋಗಿ ಬಟ್ಟೆ ವಾಷಿಂಗ್ ಮಿಷಿನ್ ಹಾಕ್ಬೇಕು, ಸರ್ಫ್ ಪೌಡರ್ ತಗೋಬಾ. ವಿಷ್ಣು ಮಲ್ಕೊಂಡಿದ್ದಾನೆ. ಈಗ ಅಂಬಿಗೆ ಹೋಗಿ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ಬೇಕು ಗೈಸ್. ಆಕ್ಚುಲಿ ನಮ್ಮ ಮನೇಲಿ 2 ದಿವಸ ಇಲ್ಲ 3 ದಿವಸಕ್ಕೆ ಇಷ್ಟು ಬಟ್ಟೆಗಳು ಬೀಳ್ತಾ ಇರ್ತವೆ. ಸೊ ಸೋಫಾ ಕವರು ಅದು ಏನ ನಾನು ವೈಟ್ ಬಟ್ಟೆ ಏನಕ್ಕೆ ಕೇಳೋದಂದ್ರೆ ಇದಕ್ಕೆ ನನಗೆ ಒಳ್ಳೆ ಇನ್ನು ಹಿಂದೆ ನೋಡಿ ವಿಷ್ಣು ಎಲ್ಲ ಫುಲ್ ಬೆಳೆದಾಕ್ಬಿಟ್ಟಿದ್ದಾನೆ ನಿನಗೆ. ಫುಲ್ಲು ಬರೀ ಗಲೀಜು ನನ್ಗೆ ಎಷ್ಟೇ ನೀಟಾಗಿ ಇರ್ಬೇಕು ಅನ್ಕೋತೀನಿ ಗೈಸ್, ನನ್ನ ಕೈಲಿ ನೀಟಾಗಿ ಇರಕ್ ಆಗ್ತಾರೆ. ನಂಗೆ ಅದೊಂದೇ ಬೇಜಾರು, ಎಷ್ಟು ಎಲ್ಲ ಡೀಸೆಂಟ್ ಆಗಿರೋಣ ನೀಟಾಗಿ ಅಂತಂದ್ರೆ ಬಟ್ಟೆ ಅಷ್ಟು ಗಲೀಜ್ ಆಯ್ತು. ಹೆಂಗ್ ಗಲೀಜ್ ಆಯ್ತು ಅಂತಾನೆ ಗೊತ್ತಾಗ್ತಾರೆ ನನಗೆ. ಅವನು ಭೂಮಿ ಮನೇಲಿ ಇವ್ನು ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಹಿಂದೆಗಡೆ ಬಂದು ಅದೇನೋ ಮಸಿ ಎಲ್ಲ ಕೈ ಪ್ರಿಂಟಲ್ಲಿ ಹಿಂಗೆ ಹಿಂಗೆ ನೋಡಿ, ಇದೆಲ್ಲ ಅವ್ನ್ ಬೆಳ್ಳೆ, ಅವ್ನ ಕೈದು ಬೆಳ್ಳೆ. ಇದನ್ನ ಒಗೆಯೋದ, ಇದನ್ನ ವಾಷಿಂಗ್ ಮಿಷಿನ್ ಹಾಕೋರು ಕ್ಲೀನ್ ಆಗಲ್ಲ, ಕೈಯಿಂದನೇ ಒಗಿಬೇಕು. ವೈಟ್ ಎಲ್ಲ ಆಲ್ಮೋಸ್ಟ್ ಕೈಯಿಂದಾನೇ ಒಗಿಬೇಕು. ಅದಕ್ಕೆ ಹೋಗಿ ಸರ್ಟಿನ ಪುಡಿ ತಗೋಬಾ. ಹೋಗಿ ಶಾಂಪೂ. ನಮ್ಮನೆಲ್ಲ ಜಾಸ್ತಿ ವಿಷ್ಣುದೇ ಬಟ್ಟೆ ಬೀಳ್ತಾ ಇರುತ್ತೆ, ಇನ್ನೊಂದು ನಮ್ದು ಕೂಡ ಬಟ್ಟೆ ಬೀಳ್ತಾ ಇರುತ್ತೆ. ಎಸ್ ಗೈಸ್, ನೋಡಿ ಈ ಥರ ಇದೆ ಇಂಪ್ರೂವ್ಮೆಂಟ್ಸ್. ಅಲೋವೆರಾ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ, ಅದು ಬೆಳೆಯೋದೇ ನಿಧಾನ ಅಂತ ಹೇಳಿದ್ದೀರಾ. ಸೊ ಅದಕ್ಕೋಸ್ಕರ ಅದ್ರ ಬಗ್ಗೆ ಅಷ್ಟಾಗಿ ತಲೆ ಕೆಡ್ಸ್ಕೊಂಡಿಲ್ಲ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಚಿಗುರುಗಳು ಬಂದಿದೆ, ಇಲ್ಲಿ ನೋಡಿ ಬರ್ತಾ ಇದೆ ಗೈಸ್. ಕಾಯಿದ್ರೆ ಫಲ, ಕಾಯಬೇಕು. ಇದು ತುಂಬಾ ಚೆನ್ನಾಗಿ ಬೆಳೀತಿದೆ ಮನಿ ಪ್ಲ್ಯಾಂಟ್ ಗೈಸ್. ಎಷ್ಟು ಪಾತ್ರೆ ಇದೆ ಅಂತಂದರೆ ನೋಡಿ, ಈ ಥರ ಸ್ಟ್ಯಾಂಡ್ ಇಟ್ಕೊಂಡು ಎಷ್ಟು ಕಷ್ಟಪಟ್ಟು ವ್ಲಾಗ್ ಮಾಡ್ಬೇಕು. ಬಿಕಾಸ್ ವಿಡಿಯೋ ಹಿಡಿಯೋರಿಲ್ಲ, ಕ್ಯಾಮ್ರಾಮ್ಯಾನ್ ಇಲ್ಲ, ಅದಕ್ಕೋಸ್ಕರ ಸ್ಟ್ಯಾಂಡ್ ಇಟ್ಕೊಂಡು ಮಾಡ್ತೀವಿ. ಎಷ್ಟು ಮಲಗಿದ್ದಾನೆ ಅಷ್ಟೊಲ್ಲಿ ಪಾತ್ರೆ ತೊಳ್ಕೊತೀನಿ. ಐಸ್ ಅಂತೂ ಪಾತ್ರೆ ತೊಳಕ್ ಬಂದ್ಬಿಟ್ಟವಳೆ. ನಾನು ಅಲ್ಲಿ ಹುಡುಕ್ತಾ ಇದ್ದೀನಿ ಎಲ್ಲೋದ್ಲಪ್ಪ ಅಂತ. ಏನ್ ಮಾಡ್ಲಪ್ಪ, ಸಂಜೆ ಮಗು ಮಲ್ಕೊಂಡಾಗ್ಲೇ ನಾನು ಈ ಕೆಲಸಗಳನ್ನೆಲ್ಲ ಮಾಡ್ಬೇಕಲ್ವಾ. ಮಗು ಮಲ್ಕೊಂಡಾಗ್ಲೇ ನಾನು ಈ ಕೆಲಸಗಳನ್ನೆಲ್ಲ ಮಾಡ್ಬೇಕು. ಮಗು ಎದ್ದಾಗ ಯಾಕೆ ಇಷ್ಟೊಂದು ಪಾತ್ರೆ ಇರುವಾಗ್ಲೇ ಬಿಟ್ಕತಿಯ? ಒಂದ್ 2 ಇದ್ದಾಗ್ಲೇ ತೊಳೆದು ಬಿಸಾಕ. ಇಡ್ಬೇಕಾರೆ ಹೆಂಗ್ ತೊಳೆದಿದ್ದು ಬೆಳಿಗ್ಗೆ ಎಲ್ಲ ಮನೇಲೂ ತೊಳಿತಾರೆ, ನೀನೇ ಬೇಜನ್ ಪಾತ್ರೆ ಬಿಟ್ಕತಿ ಅನ್ಸುತ್ತೆ ಮೋಸ್ಟ್ಲಿ ಅದಕ್ಕೆ. ಇದೆಲ್ಲ ಬೆಳಿಗ್ಗೆ ಎತ್ಕೊಣು. ಈಗ ನೋಡಿ ಈ ಇಷ್ಟು ತಟ್ಟೆ ನಾವು ಬೆಳಿಗ್ಗೆಯಿಂದ ಯೂಸ್ ಮಾಡಿರೋದು. ಅದನ್ನೇ ಹೇಳ್ತಾರದು, ನೀನ್ 2 ಇದ್ದಾಗ್ಲೇ ತೊಳ್ಕೊಂಡು ನಿನ್ಗೆ ಈಸಿ ಅಲ್ಲ ಅಂತ ನಾನು. ಇರ್ಲಿ, ಇವಾಗ ತೊಳೆದು ನಿನ್ಗೇನ್ ಪ್ರಾಬ್ಲಮ್? ಯಾಕೆ ನನ್ ಜೊತೆ ಮಾತಾಡೋದ್ ಬೇಡ, ನಂಗೆ ಟೈಮ್ ಸ್ಪೆಂಡ್ ಮಾಡಲ್ವಾ? ಅಪ್ಪ ನೀನಾಗಿ ಮಾತು ಹೇಳ್ತಾ ಇರೋದು. ಮತ್ತಿನ್ಯಾರು ಗೈಸ್, ಅಪ್ಪ ನಂಬೇಡ್ರಿ, ಎಲ್ಲ ಸುಳ್ಳು ಹೇಳ್ತಾನೆ ವ್ಲಾಗ್ ಅಲ್ಲಿ. ಯಾತರ ಏನಿಲ್ಲ ಮಾಡುವ ಅಂತ ಫಸ್ಟ್ ಟೈಮ್ ಕರಿತಾ ಇದೆಯಲ್ಲ, ನಿನ್ ಜೊತೆ ಮಾತಾಡ್ಬೇಕು ಅಂತ ಅದೇ ನಾನ್ ಪುಣ್ಯ ಅನ್ಕೊಂತೀನಿ. ಹೋಗು ಅಷ್ಟೇ. ಆಯ್ತು, ನಿಮ್ದು ಡ್ಯೂಟಿ ಮುಗಿಸ್ಕೊಂಡ್ ಬರ್ತೀರಾ? ನಾವ್ ಅಲ್ಲಿರ್ತೀನಿ. ಏನ ನಿಮ್ ಡ್ಯೂಟಿ ಮುಗಿಸ್ಕೊಂಡ್ ಬರ್ರಿ ಅಂದೆ. ನೀವೇನ್ ಮಾಡ್ತಿರ್ತೀರಾ? ನಾವು ಅಷ್ಟ ಗಂಟೆ ಮೊಬೈಲ್ ಬೇರೆ ಹೀಟ್ ಆಗ್ಬಿಟ್ಟಿದೆ, ಯಾಕೋ ಗೊತ್ತಿಲ್ಲ. ಐಫೋನ್ ಯಾಕೆ ಹೆವಿ ಹೀಟ್ ಆಯ್ತವೇನಪ್ಪ. ಇನ್ನೇನು ವ್ಲಾಗ್ ಮಾಡ್ತಾ ಇದ್ವಿ, ಕುತ್ಕೊಂಡ್ ರೀಲ್ಸ್ 24 ಗಂಟೆ ನೋಡ್ತಾ ಇರ್ತೀಯಲ್ಲ, ಮತ್ತೆ ಇನ್ನೇನಾಗುತ್ತೆ. ಮತ್ ನೀನೇನ್ ರೀಲ್ಸ್ ನೋಡ್ದು ಇನ್ನೇನ್ ನೋಡ್ತೀಯ? ಗೈಸ್, ನಾನೊಂದು ಮಾತಾಡಿದ್ನಲ್ಲ, ಯಾವ ಮಾತಾಡು? ಯಾವ್ದು? ಈ ಮಾತನ್ನ ನಾನು ಎಲ್ಲ ನೋಡ್ಬಿಟ್ಟು ಹೇಳಿರೋದು, ಕಮೆಂಟ್ ಅಲ್ಲಿ ತಿಳಿಸಿ ನೋಡೋಣ. ಹೌದಾ? ಅಲ್ಲಿ ಕಮೆಂಟ್ಸ್ ರಿಪ್ಲೈ ಕೊಡ್ಬೇಕಾರೆ ಡಾಕ್ಟರ್ ಬ್ರೋ ಹೇಳಿರೋ ಮಾತು ಗೈಸ್. ಏನಂತ? ಕನ್ನಡ ಕ್ರಿಯೇಟರ್ಸ್ ನ ಬೆಳೆಸಿ ಅಂತ. ಅವ್ರು ಹೇಳಿದ ತಕ್ಷಣ ಫುಲ್ ಖುಷಿ ಆಗ್ಬಿಟ್ಟಾಳೆ. ಹೌದು, ಮತ್ತು ನನಗೆ ನೆನ್ನೆ ಕುತ್ಕೊಂಡು ಕೇಳಿಸ್ಕೊಂಡ. ಆದ್ರೂ ಅವ್ರು ಹೇಳಿರೋದು 100% ಸತ್ಯಪ್ಪ, ನಿಜವಾಗ್ಲು. ಕನ್ನಡದವ್ರನ್ನ ನೋಡಿ ಹುಡ್ಕೋಬೇಡ್ರಿ, ಕನ್ನಡದವ್ರನ್ನ ಬೆಳೆಸಿ. ಹಿಂದಿಯವ್ರು ಎಲ್ಲೆಲ್ಲೋ ಹೋಗ್ತಿದ್ದಾರೆ, ಹಿಂದಿಯವ್ರ ಬ್ಲಾಗ್ಸ್ ಎಲ್ಲ ಬರ್ತಿದೆ. ನಾನು ನೆನ್ನೆ ಯೂಟ್ಯೂಬ್ ಅಲ್ಲಿ ಡಾಕ್ಟರ್ ಬ್ರೋ ಹೇಳಿದ್ಮೇಲೆ ಹೋಗಿ ನೋಡ್ದೆ, ಆಯ್ತಾ. ಗೂಗಲ್ ಅಲ್ಲಿ ಹೋಗಿ ಹೂ ಆರ್ ದ ನಂಬರ್ 1 ವಿಚ್ ಲ್ಯಾಂಗ್ವೇಜ್ ಇಸ್ ದ ನಂಬರ್ 1 ಯೂಟ್ಯೂಬರ್ಸ್ ಎಷ್ಟು ಜಾಸ್ತಿ ಇದ್ದಾರೆ ಅಂತ ನೋಡಿದ್ನಾ. ಇನ್ ವಿಚ್ ಲ್ಯಾಂಗ್ವೇಜ್ ಬ್ಲಾಗರ್ಸ್ ಆರ್ ಹೈ ಅಂತ ಕೇಳಿದ್ರೆ ಬರೀ ಹಿಂದಿ, ಆಮೇಲೆ ಇಂಗ್ಲಿಷು, ಇವ್ರ ವ್ಲಾಗರ್ಸ್ ಜಾಸ್ತಿ ಇದೆ. ಕನ್ನಡ ವ್ಲಾಗರ್ಸ್ ಬರ್ಲೇ ಇಲ್ಲ, ಬೇಜಾರಾಯ್ತು. ಹಂಗೆ ನೆಕ್ಸ್ಟ್ ಅವಾಗ ಅನ್ನಿಸ್ತು, ಓ ಅವ್ರ ಅಷ್ಟಿಲ್ದೆ ನಮ್ ಬ್ರೋ ಹೇಳೋರು ಅಂದ್ರೆ ನೆಕ್ಸ್ಟ್ ಪಕ್ಕ ನಾವು ಡೈಲಿ ಮಾಡೋಣ ಇನ್ಮೇಲಿಂದ. ಯಾಕಂದ್ರೆ ನಾವು ಕನ್ನಡ ಕ್ರಿಯೇಟರ್ಸ್ ಗೈಸ್, ನಾವಷ್ಟೇ ಅಲ್ಲ, ನೀವು ಮಾಡಿ, ನಿಮ್ಗೂ ಸಪೋರ್ಟ್ ಮಾಡ್ತೀವಿ. ಎಲ್ಲರೂ ಮಾಡಿ. ಯಾಕಂದ್ರೆ ಮಿನಿ ವ್ಲಾಗ್ಸ್ ಈಗ ಯಾವ್ದಾದ್ರು ಹೊಸದಾಗಿ ರೀಲ್ಸ್ ಮಾಡ್ಬಿಟ್ಟು ಮನೇಲಿ ಕುತ್ಕೊಂಡು ಏನ್ ಮಾಡ್ತೀರಾ, ಎಲ್ಲಾನು ನಿಮ್ದು ಏನೇನಿದೆ ಲೈಫ್ ಸ್ಟೋರಿ ಮಾಡ್ತಾರೆ. ಲಾಕ್ಡೌನ್ ಬೇರೆ ಆಗ್ತಿದೆ, ಮತ್ತೆ ಮೋದಿ ಅವ್ರ ಕಡೆಯಿಂದ ಲೈಟ್ ಆಗಿ ಕ್ಲೂ ಬಂದಿದೆ ಗೈಸ್. ಅಕಸ್ಮಾತ್ ಲಾಕ್ಡೌನ್ ಬಂದ್ರೆ ಏನ್ ಮಾಡೋದು, ಕುತ್ಕೊಂಡು ಈ ತರ ವ್ಲಾಗ್ಸ್ ಆದ್ರೂ ಮಾಡಿ ನೀವು ಬೆಳೀರಿ, ಚೆನ್ನಾಗಿರ್ರಿ. ಎಲ್ಲರೂ ಚೆನ್ನಾಗಿರ್ಬೇಕು. ಕನ್ನಡದಲ್ಲಿ ಆದಷ್ಟು ಕ್ರಿಯೇಟರ್ಸ್ ಬರ್ಬೇಕು, ಕನ್ನಡನ ಇನ್ನೂ ಹೆಚ್ಚಿನ ಮಟ್ಟಿಗೆ ತಗೊಂಡ್ ಹೋಗ್ಬೇಕು. ಕನ್ನಡ ಕ್ರಿಯೇಟರ್ಸ್ಗೆ ಇನ್ನೂ ದೊಡ್ಡ ದೊಡ್ಡ ಬ್ರ್ಯಾಂಡ್ ಪ್ರಮೋಷನ್ಸ್ ಬರ್ಬೇಕು. ಕನ್ನಡದವ್ರನ್ನ ಚೆನ್ನಾಗಿ ಎಲ್ಲೋ ನಮ್ ಭಾಷೆನ ಇನ್ನೂ ಎತ್ತಿಡಿಬೇಕು ಅನ್ನೋದು ಆಸೆ. ಆಯ್ತು, ನಿಮ್ ಡ್ಯೂಟಿ ಮುಗಿಸ್ಕೊಂಡ್ ಬರ್ರಿ, ಅಲ್ಲಿ ಕುತ್ಕೊಂಡಿರ್ತೀನಿ. ಇದ್ರಷ್ಟು ಶ್ರೇಷ್ಠವಾದ ಡ್ಯೂಟಿ ಇನ್ನೊಂದಿಲ್ಲ. ಆಯ್ತು, ಮುಗಿಸ್ಕೊಂಬರ್ರಿ, ಒಳ್ಳೇದಾಗ್ಲಿ. ಮದುವೆ ಆದಾಗ ಇಬ್ರು ಹಿಂಗಿದ್ವಿ, ಓಕೆನಾ? ನೋಡ್ರಿ, ಅವಾಗ ಚೆನ್ನಾಗಿದ್ವಿ, ಇವಾಗ ಚೆನ್ನಾಗಿದ್ವಿ. ಇನ್ನೊಂದು ಫೋಟೋ ತೋರಿಸ್ತೀನಿ.
ಇವಾಗ 3 ಜನ ಇದೀವಿ ನೋಡೋಣ. ನಮ್ದು ಇದಕ್ಕೆ ಹಾಕೊಂಡಿದ್ದೀವಿ. ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮುಖ ನಾವು ನೋಡ್ಕೊಳ್ಳೋಣ ಅಂತ ಗೈಸ್. ಇವಾಗ ಏನಾದ್ರು ಇಂಪ್ರೂವ್ಮೆಂಟ್ ಆಗಿದ್ವು ಅದು ಇಬ್ಬರಲ್ಲಿ ಯಾರು ತಪ್ಪ ಕಾಣ್ತಾರೆ ಇದರಲ್ಲಿ? ನಮ್ಮ ವಿಷ್ಣು ಬಿಡ್ರಿ, ವಿಷ್ಣುನ್ ಬೇಡ, ನಮ್ಮಿಬ್ಬರಲ್ಲಿ ನೋಡ್ರಿ. ಅಲ್ಲಿ ನೋಡಿದ್ರಲ್ಲ ಅದರಲ್ಲೂ ಇದರಲ್ಲಿ ಏನು ಡಿಫ್ರೆನ್ಸ್ ಇದೆ ನೋಡ್ರಿ. ಇವಾಗ ಚೆನ್ನಾಗಿದೀವಿ, ಅವಾಗ ಚೆನ್ನಾಗಿದೀವ ಹೇಳಿ ಗೈಸ್ ನೀವೇ. ಈ ಗೊಂಬೆ ಇದೆಯಲ್ಲ ಇದು ತಂದಾಗ ಒಂಥರ ಶೈನಿಂಗ್ ಹೊಡಿತಿತ್ತು, ಯಾಕೋ ಬ್ಲ್ಯಾಕ್ ಆಗ್ಬಿಟ್ಟಿದೆ ಗೊಂಬೆ ಅನ್ಸಕತ್ತಿದೆ. ಏನಾಗಿತ್ತು ಗೊತ್ತಾ ಅದು? ಪೂಜಾ ಒಂದ್ಸತಿ ಇದೇನು ಟೊಮೊಟೊನ ಏನಿದೆ? ಪಾಂಡ ಕಣ. ಪಾಂಡನ ಟೊಮೊಟೊ ಅನ್ಕೊಂಡಿದ್ದೀನಿ ಇವಳು ಪಾಂಡ ಅಂದವಳಲ್ಲ, ನಾನು ಟೊಮೊಟೊ ಅನ್ಕೊಂಬಿಟ್ಟೆ. ಹೋಗ್ಲಿ ಬಿಡಿ, ಗ್ರಾಮರ್ ಮಿಸ್ಟೇಕ್ ಆಯ್ತಾ ಅದು ಅವಾಗ. ಇನ್ನು ಅಣ್ಣ ಎದ್ದಿಲ್ಲ, ಅಣ್ಣ ಎದ್ರೆ ನಮ್ಗೆ ಒಳ್ಳೆ ಕೆಲಸ ಕೊಡ್ದಾನೆ ಮಾತ್ರ. ಏನೋ ಕರಿತಾಳು ಹೋಗ್ಬಿಟ್ಟು. ಅಂಬಿ, ಹಾಂ ಏನ್ ಗೊತ್ತಾ, ನನ್ಗೊಂದ್ ಡ್ರೀಮ್ ಇದೆ ಕಣೋ. ಏನು ಪಾತ್ರೆ ತೊಳಿಬೇಕಂತಾನೆ? ಅದಲ್ಲ, ಹಿಂಗ್ ಕೇಳಿಸ್ಕೊ. ಹಾಂ, ಔಟ್ ಆಫ್ ಕಂಟ್ರಿ ಎಲ್ಲಾದ್ರೂ ಕರ್ಕೊಂಡು ಹೋಗು. ಔಟ್ ಆಫ್ ಕಂಟ್ರಿಗೆ ಯಾಕೆ ಹೋಯ್ತೀಯ? ನಮ್ಮ ದೇಶಕ್ಕೆ, ನಮ್ಮ ಕರ್ನಾಟಕಕ್ಕಿಂತ ದೊಡ್ಡದು ಏನಿಲ್ಲ. ಇಲ್ಲ, ನಾನ್ ಕರ್ನಾಟಕ ನೋಡಿದೀನಿ. ನನ್ಗೆ ಎಲ್ಲಾದ್ರೂ ಆಚೆ ಒಂದ್ ದಿವಸ ಆದ್ರೂ ಕರ್ಕೊಂಡು ಹೋಗು. ನೋಡೋಣ, ನಾ ಜೀವನ ದೊಡ್ಡದೈತೆ ಇವಾಗ. ಇನ್ನೊಂದ್ ವರ್ಷ ಆದ್ಮೇಲೆ ವಿಷ್ಣುಗೆ ಕರ್ಕೊಂಡು ಹೋಗ್ತೀಯ? ನನ್ನ ಅದೇ ನಾನು ಹೇಳಿದೆ, ನನ್ನ ಡ್ರೀಮ್ ಮುಗಿಲಿ ನಮ್ಮ ಕಾರಲ್ಲಿ ಹೋಗೋಣ ಅಂತ. ನಾನು ಹೋಗಂಬಿ, ನಿನ್ ಕಾರ್ ತಗೊಳ್ಳೋಷ್ಟಿದ್ರೆ ನಾನು ಅಳಿಸಿ ನೀರಾಗಿರ್ತೀನಿ ಆ ಕಡೆ. ಪ್ಲೀಸ್ ಕಣ. ಇಲ್ಲ, ಹಂಗೆ ಹೇಳಿದ್ರೆ ಬ್ಲಾಕ್ ಕಟ್ ಮಾಡ್ತೀನಿ. ಬಾಯ್ ಗೈಸ್. ಆಯ್ತು ಬೇಡ, ಹೋಗಿದ್ಬಿಡ. ಬಾ ನೀವು ಮುಗಿಸ್ಕೊಂಡು ಬರ್ರಿ. ಅಷ್ಟು ಗಂಟ ರೋಸ್ ಹೂವು ನೋಡ್ರಿ ಆಲ್ರೆಡಿ ಫುಲ್ಲು ಭತ್ತ ಹೋಗ್ಬಿಡ್ತು. ಯಾಕೆ 2 ದಿವಸ ಮೇಲೆ ಹೂವು ಇರ್ತಲ್ಲ, ಫುಲ್ಲು ಬಾಡೋ. ಬೇಸಿಗೆ ಆದ್ರೂ ಏನು ಅಷ್ಟು ಬೇಗ ಬಾಡೋಗ್ಬಿಡ್ತಾವೆ ನೋಡಿ ಗೈಸ್. ಯಾವಾಗ ಹಾಕಿರೋದು ಅಂದರೆ ಇವತ್ತಿಗೆ 3 ದಿವಸ ಆಯ್ತು ಅಷ್ಟು. ಅಯ್ಯೋ ನಿನ್ನ ಡ್ಯೂಟಿ ಬಾ. ಈಗ ಅಡಿಗೆ ಮಾಡ್ಬೇಕಪ್ಪ. ದಾಹ ಆಗ್ತೈತೆ, ಪಾತ್ರೆ ತೊಟ್ಟು ನೀರು ಕುಡಿದ್ಬಿಟ್ಟು. ಅಯ್ಯೋ ತೊಳೆದ್ರೆ 4 ಪಾತ್ರೆ ನೋಡಿ ಗೈಸ್. ಸಿಗೋಣ ಗೈಸ್. ಫುಲ್ಲು ನೆಂದೋಗ್ಬಿಟ್ಟಿದ್ದೀನಿ, ಅಷ್ಟೇ ಅಲ್ಲ ಬೆವ್ತೋಗ್ಬಿಟ್ಟಿದ್ದೀನಿ. ಯಾಕಪ್ಪ ಅಂತಂದರೆ ಪಾತ್ರೆ ತೊಳೆದಿದ್ದಾಯಿತು, ಒಂದು ಸ್ವಲ್ಪ ಇದು ಹಾಸಿಗೆ ಎಲ್ಲ ಅರೇಂಜ್ ಮಾಡಿದೆ. ಯಾಕಪ್ಪ ಅಂತಂದರೆ ವಿಷ್ಣು ಎಲ್ಲ ಹಾಳು ಮಾಡಿದ್ದ, ಸೊ ಅದನ್ನೆಲ್ಲ ಸ್ವಲ್ಪ ಅರೇಂಜ್ ಮಾಡಿ ಆಗಲೇ ನೋಡಿದ್ರಲ್ವ ಪಾತ್ರೆ ಎಲ್ಲ ತೊಳೆದು ಕಿಚನ್ ಕ್ಲೀನ್ ಮಾಡಾಯಿತು, ಕಸ ಗುಡಿಸಾಯಿತು. ಒಂದು ಸ್ವಲ್ಪ ವಾಶ್ರೂಮ್ ಸ್ವಲ್ಪ ಗಲೀಜಾಗ್ಬಿಟ್ಟಿತ್ತು, ಸೊ ಅದಕ್ಕೋಸ್ಕರ ವಾಶ್ರೂಮ್ನ ಕ್ಲೀನ್ ಮಾಡಿಕೊಂಡೆ. ಇವಾಗ ಅಡುಗೆ ಮಾಡಿ ಊಟ ಮಾಡಿ ಮಲ್ಕೋಬೇಕು ಗೈಸ್. ಇಷ್ಟು ಕೆಲಸ ಮಾಡಿದ್ವಿ ನೋಡಿ. ಎಲ್ಲರೂ ಕಮೆಂಟ್ ಆಗ್ತಿರ್ತೀರಲ್ವಾ, ಮಾಡಕ್ಕೆ ಬೇರೆ ಕೆಲಸ ಇಲ್ವಾ, ಮಾಡಕ್ಕೆ ಬೇರೆ ಕೆಲಸ ಇಲ್ವಾ ಅಂತ. ನೋಡಿ, ಇಷ್ಟು ಕೆಲಸ ಮಾಡ್ಕೊಂಡು ವ್ಲಾಗ್ ಮಾಡ್ತಾ ಇದ್ದೀನಿ. ಕೆಲಸ ಇದೆ ಅಂತ ಈಗಾದರೂ ಗೊತ್ತಾಯ್ತಾ. ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ, ಇನ್ನೂ 1 ರೌಂಡ್ ಹಾಕಬೇಕು. 1 ರೌಂಡ್ ಇನ್ನೇ ಕ್ಲಿಯರ್ ಆಗ್ತಾ ಬಂತು. ಇನ್ನು 34 ನಿಮಿಷ ಇದೆ. ಅದಾದಮೇಲೆ ಇನ್ನೊಂದು ರೌಂಡ್ ವಾಷಿಂಗ್ ಮಿಷಿನ್ ಹಾಕಿದ್ರೆ ಮುಗೀತು. ಅಂಬಿಯವರು ಕೂತ್ಕೊಂಡು ಚಿಲ್ಲಾಗಿ ಟಿ ವಿ ನೋಡ್ತಿದ್ದಾರೆ. ಟಿವಿ ನೋಡ್ತಾ ಇಲ್ಲ, ಫಿಲಮ್ ನೋಡ್ತಾ ಇದ್ದೀನಿ. ಯಾವ್ದು ಚೆನ್ನಾಗಿರೋದು ಜಿಯೋ ಹಾಟ್ಸ್ಟಾರ್ ಅಂತ. ಇಷ್ಟು ಬೇಗ ಈ ಯಾವುದೋ ಟೀ ಶರ್ಟ್ ನೇತಾಕೊ ಬಂದ್ಬಿಟ್ಟಲ್ಲ. ಏನು ಮಾಡೋಣ, ಫುಲ್ಲು ಶೆಕೆ ಆಗ್ತಿತ್ತು, ನಮ್ಗೆ ಗಲೀಜಾಗಿತ್ತಲ್ಲ, ಅದಕ್ಕೋಸ್ಕರ ಸಾಕುತ್ತೆ. ಸ್ನಾನ ಮಾಡ್ತೀನಂದ್ರೆ ಹಾಂ, ಸ್ನಾನ ಮಾಡ್ತೀನಂದ್ರೆ ಸ್ನಾನ ಮಾಡಬೇಕು. ನನ್ಗೆ ಗೊತ್ತಲ್ಲ, ನಮ್ಗೆ ಯಾವಾಗ ನೋಡಿರುತ್ತೋ ಅವಾಗಲೇ ನೈಟ್ 11 ಗಂಟೆಗೆ ನಾನು ಸ್ನಾನ ಮಾಡೋದು. ಆ ಟೈಮಲ್ಲಿ ಸ್ನಾನ ಮಾಡಬಾರ್ದು. ಎಷ್ಟು ಹೇಳಿದ್ರು ಕೇಳಲ್ಲ. ನೀವಾದರೂ ಉಗೀರಿ ಕಮೆಂಟಲ್ಲಿ. ಹೊಟ್ಟೆನೊಳಗೆ ನಂಗೆ ಉಗ್ಗೇದಂದ್ರೆ ಅವ್ಳಿಗೇನೋ ಇಷ್ಟ ಅನ್ಸುತ್ತೆ ನೋಡಿ. 11 ಗಂಟೆಗೆ ಸ್ನಾನ ಮಾಡಬಾರ್ದು. 11 ಗಂಟೆಗೆ ಮಾಡಲ್ಲ ಅವನು, ಸುಮ್ಮನೆ ಹೇಳ್ತಾನೆ. 8:30 9 ಗಂಟೆಗೆ ಮಾಡ್ತೀನಿ, ನಂಗೆ ಗೊತ್ತಲ್ಲ. ಅದಕ್ಕೆ ಗೈಸ್ ಇವಾಗ ಅಡುಗೆ ಮಾಡಬೇಕಪ್ಪೋ, ಏನು ಮಾಡಬೇಕಂತ ಚಿಂತೆ ಆಗ್ತಿದೆ. ಬೆಳಗ್ಗೆ ರೈಸ್ ಬಾತ್ ಮಾಡಿದ್ದೆ, ಸೊ ರೈಸ್ ಬಾತು ಒಂದು ಸ್ವಲ್ಪ ಹಾಗೆ ಇದೆ, ಅದನ್ನು ಮುಸ್ರೆಗೆ ಹಾಕಬೇಕು. ಇವಾಗ ಏನಾದರೂ ಫ್ರೆಶ್ ಆಗಿ ಸಾಂಬಾರು ಮಾಡಬೇಕು ಗೈಸ್. ವಿಷ್ಣು ಇನ್ನೂ ಮಲಗಿದ್ದಾನೆ ಪುಣ್ಯ. ಹತ್ರ ಮಲಗಿ 1 ಅವರ್ ಆಯಿತು, 1.5 ಅವರು. ಅಷ್ಟರಲ್ಲಿ ನಾನು ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ಟಿದ್ದೀನಿ, ಗೊತ್ತಲ್ವಾ. ಇಲ್ಲಿ ನೋಡಿ, ಎಲ್ಲ ಸರಿ, ಊಟ ಮಾಡಿಸ್ಬೇಕಾದ್ರೆ ಎಲ್ಲ ಸರಿ ಎಲ್ಲ ಚೆಲ್ಲಿ ನಮ್ಮ ಮನೆ ಸ್ವಲ್ಪ ಮೆಸ್ ಮಾಡಿಟ್ಟಿದ್ದೆ ನನ್ನ ಮಗ. ಆದರೂ ಗೈಸ್, ಮಕ್ಕಳಿರೋ ಮನೇಲಿ ಇಷ್ಟಾದರೂ ಕ್ಲೀನಾಗಿ ಇಟ್ಕೊತೀನಲ್ವಾ, ಗ್ರೇಟ್ ಅಲ್ವಾ. ಸೊ ಏನು ಮಾಡೋಕ್ಕಾಗಲ್ಲ ಗೈಸ್, ಮ್ಯಾನೇಜ್ ಮಾಡ್ತೀನಿ. ಬೆಳಗ್ಗೆ ಸಂಜೆವರೆಗೂ ಮನೇಲೇ ಬಿದ್ದಿರ್ತೀನಲ್ಲ, ಇನ್ನೇನು ಮಾಡ್ತೀನಿ, ಮನೆ ಕ್ಲೀನ್ ಮಾಡ್ತಾ ಇರ್ತೀನಿ ಗೈಸ್. ನನ್ನ ಬಂಗಾರಿ ಜಸ್ಟ್ ಈಗ ಎದ್ದಿದೆ, ನನ್ನ ಚಿನ್ನಿ ಜಸ್ಟ್ ಈಗ ಎದ್ದಿದೆ. ಅಂಬಿ ಅವನಿಗೆ ಅಂತ ಲಾಲಿಪಾಪ್ ತಂದಿದ್ದಾನೆ ನೋಡಿ, ಕಾರ್ ಒಳಗಡೆ ಕುಂತು ಆಟ ಆಡ್ತಿದ್ದಾನೆ. ಇನ್ನು ಅಂಬಿ ಮೊಸರು ತಂದಿದ್ದಾನೆ. ಏನು ಅಡುಗೆ ಮಾಡಲಿ ಅಂತ ಕೇಳಿದ್ಕೆ ಅಂಬಿ ನನಗೆ ಯಾಕೋ ಮೊಸರನ್ನ ತಿನ್ನಂಗೆ ಹಾಕಿದೆ, ಬೇಸಿಗೆ ಅಲ್ವಾ, ಅದಕ್ಕೆ ಒಂದು ಸ್ವಲ್ಪ ನೆನೆಸ್ಕೊಳ್ಳೋಕೆ ಅಂತೇಳಿ 90s ಕಿಡ್ ಫೇವ್ರೆಟ್ ಬೋಟಿ ತಂದಿದ್ದಾನೆ. ಸೊ ಮೊಸರನ್ನ ತಿನ್ಬೇಕಂತ ಅವನಿಗೆ. ಯಾಕಪ್ಪ ಮೊಸರು ತಿನ್ಬೇಕಂತ ಅನಿಸ್ತಿರೋದು? ಎದೆ ಉರಿತಿದೆ, ಅದಕ್ಕೋಸ್ಕರ ಸ್ವಲ್ಪ ತಂಪಾಗಿರಲಿ ಬಾಡಿ ಅಂತ. ಹೌದಾ? ಜೋರ್ ಮಾತಾಡು, ಜೋರ್ ಎದೆ ಮಾತಾಡು. ಉರಿತಾ ಇದೆ ಆಯ್ತಾ, ಈ ತರ ಮಾತಾಡಲ್ಲ. ಹೆಂಗು ಹೇಳ್ತೇವೆ, ನನಗೆ ಬರೋದು ಹೆಂಗೆ, ಅದಕ್ಕೋಸ್ಕರ ಹಂಗೆ ಮಾತಾಡ್ತೀನಿ. ಎದೆ ಉರಿತಿದೆ, ಅದಕ್ಕೋಸ್ಕರ ಮೊಸರು ತಂದಿದ್ದೀನಿ, ತಂಪಾಗಿರ್ಲಿ ಬಾಡಿ ಎಲ್ಲ ಅಂತ. ಯಾಕಂದ್ರೆ ಅವನಿಗೆ ಮೊಸರನ್ನ ಅಂದ್ರೆ ತುಂಬಾ ಇಷ್ಟ ಗೈಸ್. ಮೊಸರನ್ನ ತಿಂತಾ ಇರ್ತಾನೆ ಯಾವಾಗ್ಲೂ ಜಾಸ್ತಿ. ನಮ್ಮ ಮನೇಲಿ ನಟ್ಟೆ ಮಡಿಗೆ ಚಿಕ್ಕ ವಯಸ್ಸಲ್ಲಿ ಹಾಕ್ಸಿರೋದು ಹೆಂಗಿದೆ ಆಂಜನೇಯ.
ಏನು ಬುದ್ಧಿ ಇಲ್ದಾಗ್ಲೇ ಇವ್ರ ಫೋಟೋ ಹಾಕ್ಸಿದಾನೆ. ಇವಾಗ ಬುದ್ಧಿ ಬಂದಿದೆ, ಇವ್ರನ್ನ ಬಿಡಕ್ ಆಗತ್ತಾ ಗೈಸ್? ನಮ್ಮ ಬಾಸ್ ಓಕೆ ಬಾ ಏನ್ ಮಾಡೋಣ. ವ್ಲಾಗ್ ಏನು ಮಾಡ್ತೀವಿ ಗೈಸ್, ಆಲ್ರೆಡಿ ಲ್ಯಾಗ್ ಆಗಿಬಿಟ್ಟಿದೆ. ನಾನು ಚಿನ್ನಿ ಎದ್ದು ಲಾಲಿಪಾಪ್ ತಿಂತಿದ್ದೇನೆ. ಈಗ ಅವನಿಗೆ ಸರಿ ಮಾಡಿ ತಿನ್ನಿಸಿ ನಾವು ಬಿಸಿಯನ್ನ ಮಾಡಿಕೊಂಡು, ಬೆಳಿಗ್ಗೆ ಸ್ವಲ್ಪ ಟೊಮೆಟೊ ಬಾತ್ ಇದೆ, ಅದನ್ನೇನಕ್ಕೆ ಮುಸ್ರೆಗೆ ಹಾಕ್ತೀಯಾ, ನೀನೇ ತಿನ್ಕೊಬಿಡು, ನಾನು ಮೊಸರನ್ನ ತಿಂತೀನಿ ಅಂತ ಹೇಳ್ದ, ಅದಕ್ಕೆ ತಿಂತಿದ್ದೀವಿ ಗೈಸ್, ಅಷ್ಟೇ, ಬೇರೆ ಏನಿಲ್ಲ. ಸೊ ಗೈಸ್, ಈ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಮಿಸ್ ಮಾಡದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ವಿಡಿಯೋ ಬಿಟ್ಟ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ನೆಕ್ಸ್ಟ್ ಯಾವ ವ್ಲಾಗ್ ಬೇಕು ಅಂತ ಹೇಳ್ರೆ ಹಂಗೆ ಮಾಡ್ತೀವಿ, ಯಾಕಂದ್ರೆ ನಮಗೆ ಗೊತ್ತಾಗಲ್ಲ, ನೀವು ಹೇಳಿದ್ಮೇಲೆ ಅದನ್ನ ಮಾಡ್ತೀವಿ. ಅಷ್ಟೇ ಗೈಸ್, ಥ್ಯಾಂಕ್ ಯು ನೋಡಿದ್ಕೆ ವಿಡಿಯೋನ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ, ಬಾಯ್.